शांति ओम शांति ओम शांति ओम शांति ओम शांति ओम ಗುಡ್ ಮಾರ್ನಿಂಗ್ ಬಾಬಾ. ಯಾಕೆಂದ್ರೆ ತಿಂಡಿ ಆಗಿಲ್ವಾ? ಸೌಂಡೇ ಬರ್ತಾ ಇಲ್ಲ ಅಥವಾ ಮೌನದಲ್ಲಿ ಏನಾದರೂ ಇದೆಯಾ? ಮೌನ. ವೈಯಕ್ತಿಕ ವಿಷಯ ಮಾತಾಡಿ ಮೌನ ಇಲ್ಲ. ಬಾಬಾ ಅವರ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಮಾತ್ರ ಮೌನ ಬರುತ್ತೆ ಅಲ್ಲ? ಸರಿ, ಓಕೆ. ನಾಟಕದ ಅನುಸಾರದಲ್ಲಿ ಸಂಗಮ ಯುಗದಲ್ಲಿ ನಾವೆಲ್ಲ ಈಶ್ವರಿಯ ಪರಿವಾರದವರನ್ನು ಯಾವುದೋ ಒಂದು ಕಲ್ಯಾಣದ ಕಾರ್ಯಕ್ಕೋಸ್ಕರ ಬಾಬಾ ಸೇರಿಸ್ತಾ ಇರ್ತಾರೆ. ಅದರ ಹಿಂದುಗಡೆ ಖಂಡಿತವಾಗಲೂ ಕೂಡ ವೈಯಕ್ತಿಕವಾಗಿ ಆತ್ಮಗಳ ಲೆಕ್ಕಾಚಾರ ಇದ್ದೇ ಇರುತ್ತೆ. ಜೊತೆಗೆ ನಿಮಿತ್ತ ಆತ್ಮಗಳ ಮೂಲಕ ಭಗವಂತನ ಶಕ್ತಿಯನ್ನು ಪರಿಚಯವನ್ನು ಬೇರೆಯವರಿಗೆ ಕೊಡುವಂಥ ಉದ್ದೇಶನೂ ಕೂಡ ಬಾಬಾರವರು ಇರುತ್ತೆ. ड्रामा के अनुसार हम सभी लोग एक जगह पर मिलते ही रहते हैं. एक कारण होता है आत्माओं का हिसाब किताब, दूसरा होता है ईश्वरीय विश्वविद्यालय द्वारा भगवान का कर्तव्य निभाना. क्योंकि संगम युग में हम अकेले नहीं रहते हैं, हमारे साथ बाबा भी रहता है. तो वैसे ही आप सभी लोग यहाँ आए हैं बट्टी अटेंड करने के लिए. ಬಟ್ಟಿಯನ್ನು ಪಾಲ್ಗೊಳ್ಳೋದಕ್ಕೆ ತಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ. ಅದಕ್ಕೆ ಭಗವಂತನ ಕಡೆಯಿಂದ ತಮಗೆಲ್ಲರಿಗೂ ಕೂಡ ಭಗವಂತನ ಮನೆಗೆ ಹೃತ್ಪೂರ್ವಕವಾದಂತಹ ಸ್ವಾಗತ. ನಿಮಗೆ ಈಶ್ವರಿಯ ಜೀವನದಲ್ಲಿ ಜ್ಞಾನ, ಯೋಗ, ಧಾರಣೆ, ಸೇವೆ ಈ 4 ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. कुछ क्वेश्चन है तो पूछ सकते हैं. ज्ञान, योग, धारणा, सेवा, 4 सब्जेक्ट हैं. प्रश्न ನಾವು ಹೇಳ್ತಾರೆ 4 ಸಬ್ಜೆಕ್ಟ್ ಕೊಟ್ಟಿದ್ರಲ್ಲ, ಜ್ಞಾನ ಅಂದರೆ ತ್ರಿಕಾಲ ಜ್ಞಾನವನ್ನು ಪ್ರಮಾಣದಿಂದ ನಾವು ಪಡೆಯಬೇಕು. ಯೋಗ ವಿತರಣೆ ವಿನಾಶವಾದಕ್ಕೆ ಪರಮಾತ್ಮನ ಸೇವೆ ಭವಿಷ್ಯ ಭಾಗ್ಯಕ್ಕೆ ನಾವು ಸೇವೆ ಮಾಡಬೇಕು. ಆದರೆ ಅವನು ಧಾರಣೆ ಮಾಡ್ಕೋಬೇಕು. ಧಾರಣೆ ಈ 4 ನಮ್ಮಲ್ಲಿದ್ದಾಗ ಭವಿಷ್ಯದಲ್ಲಿ ವಿಶ್ವ ಮಹಾರಾಜರಲ್ಲಿ ಸಾಧ್ಯ ಆಗುತ್ತೆ. ಅಲ್ಲ, ನಾನು 4 ವಿಷಯದ ಬಗ್ಗೆ ಕೇಳಿಲ್ಲ. ಅದರಲ್ಲಿ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ಅಂತ ನಾನು ಕೇಳ್ತಾ. 4 ವಿಷಯ ಅಂದರೆ ಏನು ಅಂತ ನಾನು ಕೇಳಿಲ್ಲ. ಮೂರನೇ ಪಾಯಿಂಟ್ಸ್ಗಳಲ್ಲಿ, ಶಬ್ದಗಳಲ್ಲಿ ಏನಾದರೂ ನಿಮ್ಗೆ ಕ್ಲಾರಿಫಿಕೇಷನ್ಸ್ ಬೇಕು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಕೇಳಬಹುದು. ಏನೂ ಇಲ್ಲ ಅಂತಂದ್ರೆ ತಾವೆಲ್ಲ ಸಂಪೂರ್ಣ ಆಗಿದ್ದೀರಿ ಅಂತ ಲೆಕ್ಕ. ಫಾಸ್ಟಾಗಿ ದೇಹ ಮುರಿಬೇಕು, ದೇಹ ಭಾವನ ಸಂಪೂರ್ಣ ಮುರಿಬೇಕು. ಅತಿ ಫಾಸ್ಟಾಗಿ ಇವರು ಪೂರ್ತಿ ಏನು ಮಾಡಬೇಕು? ದೇಹ ಭಾವವನ್ನು ಸಂಪೂರ್ಣವಾಗಿ ಮರೀಲಿಕ್ಕೆ ನಾವು ಏನು ಮಾಡಬೇಕು? क्वेश्चन है, देह भान को संपूर्ण रूप में हमको भूलना है तो क्या करना है? महेश भाई, आपको कन्नड़ समझ में आ रहा है कि नहीं आ रहा? नहीं आ रहा, ठीक है, नो प्रॉब्लम, बताइए. ओके, ಮೊದಲು ನಾವಿದನ್ನು ತಿಳ್ಕೊಳ್ಳೋಣ. ದೇಹ ಭಾನ ಅಂದರೆ ಏನು ಅಂತ ಬಿಡೋದು ಹೇಗೆ ಆಮೇಲೆ ನೋಡಿ. ಫಸ್ಟ್ ಕ್ವಶನ್ ಏನು? ದೇಹ ಭಾನ ಅಂದರೆ ಏನು ಒಂದು ತಿಳ್ಕೊಂಡು. पहला क्वेश्चन आता है, देह भान किसको कहते हैं? ದೇಹ ಭಾನ್ ಅಂತಂದರೆ ನಾನು ದೇಹ ಅಂತ ತಿಳಿದುಕೊಳ್ಳುವುದು ದೇಹ ಭಾನ. ನಾನೇನಂತ ತಿಳ್ಕೊಳ್ಳೋದು? ದೇಹ ಅಂತ ತಿಳಿದುಕೊಳ್ಳುವುದಕ್ಕೆ ದೇಹ ಭಾನ್ ಅಂತ ಹೇಳ್ತಾರೆ. ದೇಹ ಹೇಳುವಂಥ ಒಂದು ಅರಿವು, ಸ್ಮೃತಿ, ಹೇಳ್ತಾರೆ ದೇಹ ಭಾನ.
देहवान किसको कहते हैं? अपने को देह समझना, समझकर कर्म करना, उस स्मृति द्वारा कर्म करना, उसको कहते हैं देह भाव। अभी आप सभी लोग ज्ञानी हो, ನಾವೆಲ್ಲ ಜ್ಞಾನಿಗಳು ಅಜ್ಞಾನಿಗಳು? ಅನ್ನೋರೆ ಜ್ಞಾನಿಗಳು ಅಜ್ಞಾನಿಗಳು? ಜ್ಞಾನಿ. ಜ್ಞಾನಿಗಳ ಆಧಾರದಲ್ಲಿ ನಾನು ಆತ್ಮನೋ ಶರೀರನೋ? ಸರಿ, ಕರ್ಮ ಮಾಡ್ತಾ ಇರೋದು ಆತ್ಮನೋ ಶರೀರನೋ? ಶರೀರ ಏನು? ಸಾಧನ. ಶರೀರ ಏನು? ಸಾಧನ. ಮಾಲೀಕನನ್ನ ಬಿಟ್ಟು ಸಾಧನವನ್ನೇ ಮಾಲೀಕ ಅಂತ ತಿಳ್ಕೊಳ್ಳೋದು ಜ್ಞಾನನೋ ಅಜ್ಞಾನನೋ? ಸರಿ, ಅಜ್ಞಾನದ ಆಧಾರದಲ್ಲಿ ಕರ್ಮ ಮಾಡುವಂಥದ್ದು ಸುಕರ್ಮ ಆಗತ್ತೋ ವಿಕರ್ಮ ಆಗತ್ತೋ? ಓಕೆ. ಶರೀರ ಅಂತ ತಿಳಿದುಕೊಂಡೂ ಕೂಡ ಕರ್ಮ ಮಾಡ್ತಾ ಇರೋದು ಯಾರು? ಆತ್ಮನೇ. ಕರ್ಮ ಮಾಡ್ತಾ ಇರೋದು ಯಾರು? ಆತ್ಮನೇ. ಆದರೂ ಕೂಡ ಶರೀರದ ಉದ್ಧಾರಕ್ಕೋಸ್ಕರ, ಶಾರೀರಿಕ ಸುಖಕ್ಕೋಸ್ಕರ, ಶಾರೀರಿಕ ಇಚ್ಛೆಗೋಸ್ಕರ, ಶರೀರದ ವಿಕಾರಕ್ಕೋಸ್ಕರ ನಾವೇನು ಕರ್ಮವನ್ನು ಮಾಡ್ತಾ ಹೋಗ್ತೀವಿ, ಅದೇನಾಗ್ತಾ ಹೋಗ್ತದೆ? विकर्म आता है। समझ में आया? नेशन देह भान माना क्या है? मैं आत्मा हूँ, मालिक हूँ। देह एक साधन है, साधन को मालिक समझकर कर्म करना क्या होता है? गलत होता है। ठीक है, आपने शरीर समझकर कर्म किया, लेकिन करने वाला आत्मा ही है। शरीर समझ ले तो शरीर तो कर्म नहीं करेगा, करेगा कौन? आत्मा ही करेगा। लेकिन शरीर समझने से क्या होता है? शरीर का देखभाल करना, शरीर का चमड़ी वाइट होना, शरीर के जीव को खिलाना, शरीर को विकास चाहिए, शरीर को घर चाहिए, तो शरीर के तरफ हमारा स्मृति अटेंशन ज्यादा चला जाता है। तो क्या होता है? आत्मा का जो शक्ति है और सूक्ष्म कर्मेंद्रिय है शरीर की तरफ चला जाता है। तो शरीर समझकर कर्म करने से वो विकर्म हो जाता है, सुकर्म नहीं होता है। इसीलिए हमारा स्थिति सुख डाउन होता ही जाता है। तो हमें क्या करना है कि देह भान से आत्म भान में आना चाहिए। ಶರೀರ ಅಂತ ತಿಳ್ಕೊಂಡು ಕರ್ಮ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ? ಶರೀರದ ಕರ್ಮಕ್ಕೋಸ್ಕರ ಆತ್ಮದ ಶಕ್ತಿ ಏನ್ ಮಾಡ್ತಾ ಹೋಗ್ತೀವಿ? ನಾವು ಉಪಯೋಗ ಮಾಡ್ತಾ ಹೋಗ್ತೀವಿ। ಶರೀರದ ನಾಲ್ಗೆಗೆ ಬೇಕು, ಹೊಟ್ಟೆಗೆ ಬೇಕು, ಚರ್ಮಕ್ಕೆ ಬೇಕು, ಮನೆಗೆ ಬೇಕು, ಬಂಗಾರಕ್ಕೆ ಬೇಕು, ಮಕ್ಕಳಿಗೆ ಬೇಕು, ಪತ್ನಿಗೆ ಬೇಕು, ಪತಿಗೆ ಬೇಕು। ಅವಾಗ ಅದಕ್ಕೆ ನಾವೇನ್ ಮಾಡ್ತೀವಿ? ಆತ್ಮದ ಶಕ್ತಿಯನ್ನ ಏನ್ ಮಾಡ್ತಾ ಹೋಗ್ತೀವಿ? ಉಪಯೋಗ ಮಾಡ್ತಾ ಹೋಗ್ತೀವಿ। ಆದರೆ ಉಪಯೋಗ ಮಾಡಿರುವಂತ ಆತ್ಮಿಕ ಶಕ್ತಿಯನ್ನು ಮತ್ತೆ ವಾಪಸ್ ಏನ್ ಮಾಡೋದಿಲ್ಲ? ಆತ್ಮಕ್ಕೆ ತುಂಬಿಕೊಳ್ಳೋದಿಲ್ಲ, ಚಾರ್ಜ್ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಆಹಾರ ಕೊಡೋದಿಲ್ಲ, ಅದನ್ನು ಶುದ್ಧ ಮಾಡೋದಿಲ್ಲ। ಅವಾಗ ಏನಾಗ್ಬಿಡ್ತದೆ? ಆತ್ಮದ ಶಕ್ತಿ ಡೌನ್ ಆಗ್ತಾ ಹೋಗ್ತದೆ, ಜೊತೆಗೆ ವಿಕರ್ಮ ಆಗ್ತಾ ಹೋಗ್ತದೆ। ಇದು ಪ್ರಶ್ನೆ, ದೇಹ ಭಾನದಿಂದ ನಾನು ಹೊರಗಡೆ ಬರೋದು ಹೇಗೆ? ದೇಹ ಭಾನದಲ್ಲಿ ಯಾಕೆ ಬಂದ್ವಿ? 63 ಜನ್ಮದಿಂದ ಕಣ್ಣಿಂದ ಊರು ಸುತ್ತಿಸೋದು, ಅಜ್ಮೀರು, ಉದಯ್ಪುರ್, ಆಮೇಲೆ ದಿಲ್ವಾಡ ಟೆಂಪಲ್, ಬಾಬನ ಡೈಮಂಡ್ ಹಾಲಲ್ಲಿ ಕ್ಲಾಸ್ ಕೇಳಿ ನಮಗೆ ಪುರ್ಸೊತ್ತಿಲ್ಲ, ನಮಗೆಲ್ಲಿ ಪುರ್ಸೊತ್ತಿದೆ? ಅಕ್ಕವ್ರೆ ಈ ಸಲ ಮಿಲ್ನದಲ್ಲಿ ಟೂರ್ ಎಲ್ಲಿ? ಡೆಲ್ಲಿ ಕರ್ಕೊಂಡು ಹೋಗ್ತೀರಾ? ಸೋಮನಾಥ ತೋರಿಸ್ತೀರಾ? ಕಣ್ಣಿನ ಮೂಲಕ ಇಂದ್ರಿಯ ಸುಖಗಳ ಹೆಚ್ಚಿಗೆ ಗಮನ। ಕೊರೋನಾದಲ್ಲಿ ಮನೆಯಲ್ಲಿದ್ದಾಗ ಟಿವಿಯಲ್ಲಿ ಯೂಟ್ಯೂಬ್ದಲ್ಲಿ ವೆರೈಟಿ ತಿಂಡಿಗಳನ್ನ ಹೇಗೆ ಮಾಡಿ ಬರುತ್ತೆ ರೆಸಿಪಿ ನೋಡಿಬಿಟ್ಟು ತಿಂಡಿ ಮಾಡಿಬಿಟ್ಟು ನಾಲಿಗೆ ತಿನ್ನಿಸೋದ್ರ ಕಡೆಗೆ ಹೆಚ್ಚಿನ ಗಮನ। ಶರೀರಕ್ಕೆ ಸೆಕೆ ಆಗಬಾರ್ದಪ್ಪ ಅಂತ ಫ್ಯಾನ್ ಹಾಕೋದ್ರ ಕಡೆ ಗಮನ, ಒಳ್ಳೊಳ್ಳೆ ಹಾಡುಗಳನ್ನು ಅಥವಾ ಒಂದು ಸನ್ಮಾನದ ಮಾತುಗಳನ್ನು ಕಿವಿಯಿಂದ ಕೇಳುವುದ ಕಡೆ ಗಮನ। ಹೀಗೆ ಇಂದ್ರಿಯ ಸುಖದ ಕಡೆಗೆ ನಮ್ಮ ಗಮನ ಏನಾಗ್ತಾ ಇದೆ? ಹೋಗ್ತಾ ಇದೆ, ಅಲ್ಲಿಂದ ಹೊರಗಡೆ ನಾವು ಬರ್ತಾ ಇಲ್ಲ। ಆ ದೇಹ ಭಾನದಿಂದ ನಾವು ಹೊರಗಡೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಈಗ ಪ್ರಶ್ನೆ ಅಕ್ಕಂದಿರಿ, ನಿಮಗೆ ಪತಿ ಮನೇಲಿ ಇರಬೇಕು ಅಂತ ಯಾವಾಗ ಇಷ್ಟ ಆಗ್ತದೆ? ಮೊದಲು ನೀವು ತಂದೆ ತಾಯಿ ಮನೆಗಳಲ್ಲಿ ಇದ್ದೀರಿ, ಹೌದಾ? ಈಗ ಪತಿ ಮನೇಲಿ ಇರಬೇಕು ಅಂತ ಯಾಕೆ ಇಷ್ಟ ಆಗುತ್ತೆ? ಇಷ್ಟ ಆಗುತ್ತೋ ಇಲ್ವೋ? ಆಗೋದಿಲ್ಲ। ಯಾಕಂದ್ರೆ ಅಪ್ಪ ಅಮ್ಮನ ಮನೆಯಿಂದ ಆರಾಮಾಗಿದ್ವಿ, ಪತಿ ಜಗಳ ಮಾಡ್ತಾ ಇರ್ತಾರೆ।
ಪತಿ ಮನೆಯಲ್ಲಿ ಯಾವಾಗ ಇಷ್ಟ ಆಗುತ್ತೆ ಅಂದರೆ ತಾಯಿ ತಂದೆಗಿಂತ ಹೆಚ್ಚಿನ ಪ್ರೀತಿ, ಅಧಿಕಾರ, ಗೌರವ ನಮಗೆ ಪತಿ ಮನೆಯಲ್ಲಿ ಸಿಕ್ಕಿದರೆ ಎಲ್ಲಿರಬೇಕು ಅಂತ ಅನ್ಸುತ್ತೆ? ಪತಿ ಮನೆಯಲ್ಲಿ. ಅವಾಗ ಅಮ್ಮನ ಮನೇಲಿ ಇರಬೇಕು ಅಂತ ಅನಿಸೋದಿಲ್ಲ. ठीक है, देह भान में हम क्यों आते हैं? कारण क्या है? 63 जन्मों से 2500 सालों से द्वापर युग में देह का इंद्रियों को सुख देते 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 क्या किया हमने? आत्मा उसको ही सच्चा सुख मान लिया, उसको ही माना ओरिजिनल परमानेंट सुख ऐसे समझ लिया, तो उसको देने में हम क्या हो गए हैं? ब्यूसी हो गए हैं। ठीक है, पेट को ज्यादा भोजन खिलाने से क्या होता है? क्या होता है? हजम नहीं होता है। ठीक है, वैसे ही प्लास्टिक चेयर के बदले आप सोफा में बैठेंगे तो क्या होता है? टेम्परेचर ज्यादा हो, देखने में तो बहुत अच्छा है लेकिन फाइल से स्टार्ट हो जाएगा, हीट हो जाएगा। देखने में तो बहुत सुंदर है। पुराने जमाने में मिट्टी का फ्लोर रहता था, अच्छा था। अभी मार्बल्स का आ गया है तो क्या होता है ना, पाँव में दर्द आ जाता है, घुटने में दर्द हो जाता है। देखने में तो बहुत सुंदर है लेकिन परमानेंट यूज करने से साइड इफेक्ट है। ದೇಹಭಾನ से कब बाहर आएंगे? ದೇಹಭಾನದಿಂದ ನಾವು ಯಾವಾಗ ಹೊರಗಡೆ ಬರ್ತೀವಿ ಅಂತಂದ್ರೆ, ಯಾರದೇ ಸಾಧನದ ಆಧಾರ ಇಲ್ಲದೆ, ಸಮಯದ ಯಾವುದೇ ಬಂಧನ ಇಲ್ಲದೇನೆ ಯಥಾರ್ಥವಾಗಿ ನಾನು ಆತ್ಮ ಅಂತ ತಿಳಿದುಕೊಂಡು ಪರಮಾತ್ಮನಲ್ಲಿ ಸಂಪೂರ್ಣ ಮನಸ್ಸನ್ನಿಟ್ಟು ಅತೀ ಇಂದ್ರಿಯ ಸುಖವನ್ನು ಯಥಾರ್ಥವಾಗಿ ನಾನು ಯಾವ ಅನುಭವಿಸುತ್ತೇನೋ, ಕರೆಕ್ಟಾಗಿ ಅನುಭವಿಸುತ್ತೇನೋ, ಭಾವದಲ್ಲಿ ಇದ್ದೇನೆ, ಹೊರಗಡೆ ಇದ್ದೇನೆ, ಬಿಳಿ ಬಣ್ಣ ಹೇಳೋದ್ರಿಂದ ಆಗೋದಿಲ್ಲ, ಸಂಕಲ್ಪದಿಂದ ಆಗೋದಿಲ್ಲ, ನೋಡೋದ್ರಿಂದ ಆಗೋದಿಲ್ಲ. ಯಾವಾಗ ಕರ್ಮ ಯಥಾರ್ಥವಾಗಿ ಅನುಭವ ಆಗಲು ಸ್ಟಾರ್ಟ್ ಆಗುತ್ತೋ, ಅನುಭವ ಯಾವಾಗ ಆಗ್ತದೆ? ಆತ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಟ್ಟು ಪರಮಾತ್ಮನ ಶಕ್ತಿ ಆತ್ಮದಲ್ಲಿ ಏನಾಗಬೇಕು? ಪ್ರವಾಹ ಆಗಬೇಕು. ಅವರ ಜೊತೆ ಬುದ್ಧಿ ಇದೆಯಲ್ಲ, ಬುದ್ಧಿ ಕಂಪ್ಯಾರಿಸನ್ ಮಾಡ್ತದೆ. ಏನು ಕಂಪ್ಯಾರಿಸನ್ ಮಾಡ್ತದೆ? ಶರೀರ ಅಂತ ತಿಳ್ಕೊಂಡು ಶರೀರಕ್ಕೆ ಸುಖ ಕೊಟ್ಟಾಗ ನನಗೇನು ಸಿಕ್ತು, ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ಇಟ್ಟಾಗ ನನಗೇನು ಸಿಕ್ತು, ಅದೆರಡೂ ಕಂಪ್ಯಾರಿಸನ್ ಮಾಡಿದಾಗ ಈ ಕರ್ಮ ಕರೆಕ್ಟ್ ಆಗಿದ್ದರೆ ಮಾತ್ರ, ಯಾವ ಕರ್ಮ? ಆತ್ಮಿಕ ಕರ್ಮ ಕರೆಕ್ಟ್ ಆಗಿದ್ದಾಗ ಮಾತ್ರ ಇದಕ್ಕಿಂತ ಇದು ಚೆನ್ನಾಗಿದ್ದು ಆಗ ದೇಹಭಾನ ಆಟೋಮೆಟಿಕಲಿ ಏನಾಗ್ತಾ ಇರ್ತದೆ? ಕಡಿಮೆ ಆಗ್ತಾ. ದೇಹಭಾನ ಯಾಕೆ ಹೋಗ್ತಾ ಇಲ್ಲ? ಕಾರಣಕ್ಕೆ देहभान से हम कब बाहर आ सकते हैं? अभी देखिए, छोटे बच्चों के हाथ में कुछ ऐसा चीज है, उससे उनको सुख मिल रहा है मोबाइल से, तो वो मोबाइल त्याग करने के लिए कब रेडी है? उनके हाथ में और कुछ एक चीज दे दो, उससे वो बच्चे को और कुछ अच्छा सुख मिलता है तो क्या करता है? वो ये छोड़ देता है। तो वैसे ही रूहानी सुख अनुभव करने के लिए हमको कोई टाइम लिमिट नहीं है, न साधन का जरूरत है। लास्ट संडे मुरली बाबा ने वही चलाया, साधना करो, साधन के ऊपर डिपेंड मत होना। मुझे रेड लाइट चाहिए, आगे कोई बैठने चाहिए, लाइट चाहिए, नहीं। साधन को ऐसे यूज करो, अपना साधना, अपने साधना साधन द्वारा बाहर जाना चाहिए। साधन द्वारा आपका साधना नहीं लेना चाहिए। कमेंट है तो ही योग होगा, रेड लाइट है तो योग होगा, नहीं। आपका साधना की शक्ति क्या होना चाहिए? साधन द्वारा बाहर जाना चाहिए। तो साधना के लिए साधन नहीं देना चाहिए। तो अभी जो हम शरीर के लिए जो कर रहे हैं उससे मेरा मन निकलना चाहिए, तो रूहानी राजयोग हमारा ठीक होना चाहिए। हमको देहभान त्याग करने के लिए क्यों नहीं हो रहा है? रीजन ये है, हमारा राजयोग यथार्थ नहीं हो रहा है। अपने को आत्मा समझकर मन बाबा में रखने से परमात्मा का शक्ति हमको अनुभव होना चाहिए। मुख में कहना नहीं है मैं बाबा के साथ में हूँ, बाबा हिंदू है, परमधाम में है, मैं बाबा के अंदर में हूँ, बाबा का शक्ति आ रहे हैं, किरणें आ रहे हैं। देखना, कहना, संकल्प करना, रिपीटेशन करना नहीं। प्रैक्टिकली एक्सपीरियंस जब होने लगता है वो सुख, क्योंकि आपने मन लगाया, मन के साथ बुद्धि भी है, ये कर्म हो रहा है, कर्म का फल आ रहा है, ये कर्म का फल तन के इंद्रियों के सुख से भी श्रेष्ठ होगा। तब ऑटोमेटिकली मन कहाँ जाएगा? अतीन्द्रिय सुख की तरफ चला जाएगा। लेकिन अभी क्यों नहीं जा रहा है? क्योंकि हमारा राजयोग
यथार्थ विधिवत नहीं है, इसलिए बैठते ही क्या होता है, नींद आ जाता है। कुत्कोंड तक सुनेगा निद्ದೆ ಫಿಲ್ಮ್ ನೋಡಿ ಕೂತ್ಕೊಳ್ಳಿ, ನಿದ್ದೆ ಬರ್ತದ? ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತ್ಕೊಳ್ಳಿ, ನಿದ್ದೆ ಬರುತ್ತಾ? ಕ್ರಿಕೆಟ್ ನೋಡ್ತಾ ನಿದ್ದೆ ಬರುತ್ತಾ? ಊರು ಸುದ್ದಿ ಮಾತಾಡಿ ಕೂತ್ಕೊಂಡು ನಿದ್ದೆ ಬರ್ತದ? ಇಲ್ಲ. ಯಾವುದು ನಿದ್ದೆ ಬರ್ತದೆ? ರಾಜಯೋಗ ಕೂತ್ಕೊಂಡ ಸುದ್ದಿ ಎಲ್ಲಿಂದ ಬಂದು ಬಿಡ್ತದೆ, ಚೆನ್ನಾಗಿ ನಿದ್ದೆ ಬಂದು ಬಿಡ್ತದೆ. ಯಾಕೆ? ಯಾಕಂತಂದ್ರೆ ರಾಜಯೋಗದಲ್ಲಿ ಮನಸ್ಸು ಬುದ್ಧಿ ಹೇಳುವಂತ ಸಾಧನವನ್ನ ಹೇಗೆ ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥ ಜ್ಞಾನ ಇಲ್ಲ. ಮಂತ್ರ ಹೇಳ್ತಾ ಇದೀವಿ ಅಷ್ಟೇ. ಏನಂತ? ಎ ಫಾರ್ ಆಪಲ್, ಬಿ ಫಾರ್ ಬಾಲ್, ಸಿ ಫಾರ್ ಕ್ಯಾಟ್ ಹೇಳಿ 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 ಏನಾಗ್ಬಿಟ್ಟಿದೆ, बेजान। ओके, तो पहले हम ये जानेंगे यथा अर्थ राज्य क्या है। वो भी बाबा ने लास्ट संडे मुझे ने कहा है, सिर्फ शरीर को अवर्स टुगेदर बिठाना राज्योग नहीं है। यथार्थ राज्योग साधना क्या है? मन, बुद्धि, तन, हृदय, चार। मन, बुद्धि, तन और हृदय, चारों किसमें रहना चाहिए? बाबा। क्वेश्चन, मन तो बाबा में रखेंगे, ठीक है, बुद्धि अनुभव होता है। दिल माना क्या है स्पेशली? दिल कहाँ है बाबा? हृदय आते हैं, मनस्सु, बुद्धि, हृदय मतंदो शरीर। हृदय आते हैं अकेले। साधना करो बच्चे, लेकिन वो साधना आराधना में परिवर्तन नहीं होना चाहिए। साधना अलग है, आराधना अलग है। आराधना ಅಂತಂದ್ರೇನು? आराधना ಅಂತಂದ್ರೆ आराधना किसको कहते हैं? ಆರಾಧನೆ ಅಂದ್ರೆ ಅದರ ಕಡೆನೇ ಹೆಚ್ಚು ಗಮನ. ಆರಾಧನೆ ಅಂತಂದ್ರೆ ಸತ್ಯನಾರಾಯಣ ಕಥೆ ಮಾಡಬೇಕು, ಇಷ್ಟು ಮಂತ್ರವನ್ನು ಹೇಳಬೇಕು, ನಿಯಮ ಇದೆ. ಗಾಯತ್ರಿ ಮಂತ್ರ ಹೇಳಬೇಕು. ಅವಾಗ ಏನು ಮಾಡಬೇಕು? ಓಂ ಭೂರ್ಭುವ ಸ್ವಾಹ ಓಂ ತತ್ಸತ್ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅದನ್ನು ಹೇಳ್ತಾ ಆರಾಧನೆ. ಅದಕ್ಕೇನು ಹೇಳ್ತಾರೆ? ಏನು ನಿಯಮಗಳಿದ್ದಾವೆ, ಕಂಡೀಷನ್ ಇದ್ದಾವೆ, ಅದನ್ನೇನು ಮಾಡುವಂತ ಫಾಲೋ ಮಾಡೋದೇ ಅಂತ ಆರಾಧನೆ. ಹಾಗೆ ಆರಾಧನೆ ಅಂದರೆ ಯಾವುದು ಅಂತಂದ್ರೆ ಇನ್ನು ಪ್ರೀತಿಯ ಸಾಗರ, ಜ್ಞಾನದ ಸಾಗರ, ಸುಖದ ಸಾಗರ, ಇದೆಲ್ಲ ಏನು ಮಾಡುತ್ತಿ? आराधना। ये साधना नहीं है। हमारे राज्यों में साधना से भी आराधना ज्यादा हो रहा है, इसलिए देखभाल से हम अलग नहीं हो रहे हैं। तो मेन सब्जेक्ट में जाएंगे। तो यथार्थ राज्यों क्या है? यथार्थ राज्यों में राज्यों की डेफिनेशन है उसके पहले सब संबंध छोड़ना पड़ेगा। देह और देह का सब संबंध भूल अपने को आत्मा समझ। अपने को क्या समझना है? हाँ, कुछ बात को याद रखो। निम्मल्ली आत्मा ಅಂತ ತಿಳ್ಕೊಳ್ಬೇಕು. ಏನಂತ ತಿಳ್ಕೊಳ್ಬೇಕು? ಆತ್ಮ ಅಂದ್ರೆ ಆತ್ಮ ಅಂದ್ರೆ ಹಾ, ಆತ್ಮ ಅಂದ್ರೆ ಏನು? ಒಬ್ಬೊಬ್ಬರೇ ಮಾತಾಡಿ. ಸ್ಟಾರ್, ಒಂದು ಸ್ಟಾರ್. ಆಮೇಲೆ ಶಾಂತಿ ಸ್ವರೂಪ, ಆನಂದ ಸ್ವರೂಪ, ಪ್ರೇಮ ಸ್ವರೂಪ, ಈ ಸಪ್ತ ಗುಣಗಳಿಂದ ಕೂಡಿರುವ ಆತ್ಮ. ಆಮೇಲೆ ಎನರ್ಜಿ, ಶಕ್ತಿ. ಆಮೇಲೆ ಆತ್ಮ ಒಂದು ಎನರ್ಜಿ. ನೋಡಿ, ಕರೆಂಟ್ ಕೂಡ ಒಂದು ಎನರ್ಜಿ. ಓಕೆ, ಫ್ಯಾನ್ ಜೊತೆ ಕನೆಕ್ಟ್ ಆದಾಗ ಗಾಳಿ ಕೊಡ್ತದೆ, ಫ್ರಿಜ್ ಜೊತೆ ಕನೆಕ್ಟ್ ಆದಾಗ ಐಸ್ ಕ್ರೀಮ್ ಕೊಡ್ತದೆ, ಟಿವಿ ಜೊತೆ ಕನೆಕ್ಟ್ ಆದಾಗ ಫಿಲ್ಮ್ ತೋರಿಸುತ್ತೆ. ಓಕೆ, ಒಲೆ ಜೊತೆ ಕನೆಕ್ಟ್ ಆದಾಗ ಅಡುಗೆ ಮಾಡುತ್ತೆ. ಓಕೆ, ಆತ್ಮನು ಕೂಡ ಏನು? आत्मा ಕೂಡ ಏನು? आत्मा भी एक एनर्जी है। आत्मा भी क्या है? एक एनर्जी। ठीक से सुनते जाएगा। जब ये एनर्जी जिस चीज के साथ कनेक्ट होता है, ये एनर्जी जिस चीज के साथ कनेक्ट होता है, जिस चीज में जो गुण है उसका असर, रिजल्ट
अनुभव किसमें आता है? आत्मा में आता है. ಆತ್ಮ ಒಂದು ಶಕ್ತಿ. ಓಕೆನಾ? ಈ ಶಕ್ತಿ ಯಾವ ವಸ್ತು ವ್ಯಕ್ತಿಗಳ ಜೊತೆಗೆ ಕನೆಕ್ಷನ್ ಅಲ್ಲಿ ಬರುತ್ತೋ, ಸಂಬಂಧದಲ್ಲಿ ಯೋಗದಲ್ಲಿ ಬರುವಂತಹ ವಸ್ತು ವ್ಯಕ್ತಿಗಳಲ್ಲಿರುವಂತಹ ಗುಣಲಕ್ಷಣಗಳು ಯಾವ್ದ್ರಲ್ಲಿ ಬಂದ್ಬಿಡ್ತವೆ? ಬಂದ್ಬಿಟ್ಟು. ಉದಾಹರಣೆ ನೋಡಿ, ನೀರಿದೆ. ನೀರಿದೆಯಲ್ವೋ? ಯಾರು ರೆಡಿ ಮಾಡ್ತಾರೆ ನೀರನ್ನ? ಯಾರಾದ್ರೂ ರೆಡಿ ಮಾಡಿದಾರ? ಇಲ್ಲ, ನೈಸರ್ಗಿಕವಾಗಿ ಬಂದಿರೋದು. ಸರಿ, ನೀರಿಗೆ ಬಣ್ಣ ಇದೆಯಾ? ರುಚಿ ಇದೆಯಾ? ಗಡಿಗೆ ಹಾಕೋಕ್ಕಿಂತ ಮೊದಲು ನಾನು ಹೇಳ್ತಾರೆ, ಗಡಿಗೆ ಹಾಕೋ ತಪ್ಪಾಗ್ತದೆ. ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬಣ್ಣನೂ ಇಲ್ಲ, ನಾವು ರುಚಿ ಉಪ್ಪಿ ಹುಳು ಖಾರ ಅಂತ ಇನ್ನು ಹೇಳಿಕಾಗುದು. ಒಂದು ಇನ್ನು ನ್ಯಾಚುರಲ್, ನೈಸರ್ಗಿಕವಾಗಿ ಮೂಲವಾಗಿ ಇರುವಂಥದ್ದೊಂದು ವಸ್ತು. ಓಕೆ, ಈ ವಸ್ತುವನ್ನ ನೀವು ಸಕ್ಕರೆಗೆ ಹಾಕಿದಾಗ ನೀರೇನಾಗ್ತದೆ? ಅದೇ ನೀರನ್ನು ಸಾಂಬಾರಲ್ಲಿ ಹಾಕಿದ್ರೆ, ಮಣ್ಣಲ್ಲಿ ಹಾಕಿದ್ರೆ ಕೆಂಪಾಗ್ತದೆ. ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ क्लीन ಮಾಡ್ತದೆ. पानी है ना, नेचुरल है, ठीक है, उसको ना टेस्ट है ना कलर है. जिस चीज में साथ उसको मिला हो, जो चीज के साथ वो कनेक्ट होता है ना, वो गुण पानी में आ जाता है. ओके, ನೀರು ಮಲಿನನೂ ಕೂಡ ಆಗುತ್ತೆ, ನೀರು ಸ್ವಚ್ಛನೂ ಕೂಡ ಆಗುತ್ತೆ. ಈಗ ನಾವು ಇಂದ್ರಿಯ ಸುಖದಲ್ಲಿ ಹೋದಾಗ ಆತ್ಮ ಯಾವ್ದು ಕಡೆ ಹೋಗ್ತದೆ? ವಿಕಾರದ ಕಡೆ, ಇಂದ್ರಿಯದ ಕಡೆ ಹೋಗ್ತದೆ. ಆವಾಗ ಆತ್ಮ ಮಲಿನ ಆಗುತ್ತೋ ಆಗಲ್ವೋ? ಓಕೆ, अपने को ಆತ್ಮ ಸಮಚನ ಅಂತಂದ್ರೆ ಏನು? ಆತ್ಮದ ಮೂಲ ಒರಿಜಿನಲ್ ಪ್ಯೂರ್ ಸ್ಟೇಟಸ್. अपने को आत्मा समझना तंदेनु, अपने आत्मा समझना बाबा क्या कहते हैं? परम धाम में आत्मा जो ओरिजिनल स्टेटस में थी ना, ओरिजिनल स्टेटस माना उसमें कुछ भी विकार एडेड नहीं होना चाहिए. वो स्टेटस ಆತ್ಮದ ಒಂದು ಒರಿಜಿನಲ್ ಸ್ವರೂಪದಲ್ಲಿ ನಾವು ಇರಬೇಕಾಗ್ತದೆ. ಉದಾಹರಣೆ, ನಿಮ್ಮೆಲ್ಲರೂ ಶರೀರ ಇದೆಯೋ ಇಲ್ವೋ? आप सभी के पास शरीर है कि नहीं? तो शरीर का ओरिजिनल स्टेटस क्या है? शरीर का ओरिजिनल स्टेटस क्या है? शरीर ಅನ್ನೋ ಒಂದು ಸಾಧನ. ಶರೀರದ ಒರಿಜಿನಲ್ ಸ್ಟೇಟಸ್ ಏನು? ಮೂಲ ಸ್ವರೂಪ ಏನು? ಮೂಲ ರೂಪ. ತಾಯಿ ಗರ್ಭದಿಂದ ಹೊರಗಡೆ ಬಂದಾಗ ಶರೀರ ಮೂಲತಃ ನಾವು ಒರಿಜಿನಲ್. ಇವಾಗ ನೋಡಿ, ಮೋಡದಿಂದ ನೀರು ಬರ್ತದೆ, ಅದು ಒರಿಜಿನಲ್. ಮೋಡದಿಂದ ಏನು ಬರ್ತದೆ? ಅದು ನೀರು. ಆಮೇಲೆ ಅದು ಎಲ್ಲಿ ಇಟ್ಕೊಳ್ತಾರೆ, ಎಲ್ಲಿ ಅದು ಹಾರಿಬಿಟ್ಟು ಹೋಗ್ತದೆ. ಆಮೇಲೆ ಏನಾಗ್ತದೆ? ಪರಿವರ್ತನೆ ಆಗ್ತಾ ಹೋಗ್ತದೆ. ಒರಿಜಿನಲ್ ಏನು? ಮೂಲವಾಗಿ ಈ ಪ್ರಪಂಚಕ್ಕೆ ಬಂದಾಗ, ಎಲ್ಲಿ ಹೊಟ್ಟೆಲಿ ಇದ್ದಾಗ ನಾನು ಕೇಳ್ತಾ ಇರೋದು, ಈ ಪ್ರಪಂಚ ಹೊರಗಡೆಗೆ ಬಂದಾಗ ಒಂದು ಶರೀರ. ಓಕೆ, ಆ ಶರೀರಕ್ಕೆ ಹೊರಗಡೆ ಬರ್ಬೇಕಾದ್ರೆ ಬಟ್ಟೆ ಇರ್ತದ, ಪೇರೆಂಟ್ ಅಲ್ಲಿ ಇರ್ತದ, ಹೆಡ್ ಆಗಿರ್ತದ, ನನ್ನ ಮನೆ, ನನ್ನ ಪತಿ, ನನ್ನ ಮಕ್ಕಳು ಅಂತ ಇರ್ತದ, इरता ही लोगों समझ में आ गया। जब शरीर इस दुनिया में आता है सिर्फ बॉडी है, उसके ऊपर ना कपड़ा है, ना स्त्री है, ना पुरुष है, ना हेयर डाई है, ना मेरा घर है, मेरा परिवार है, मेरा देश है, मेरा धर्म है, कुछ भी नहीं है ना। पर ओरिजिनल स्टेटस माना क्या है? सिर्फ बॉडी, सिर्फ एक ओरिजिनल एक क्या है चीज है वो, उसमें कुछ ना एडेड है ना माइनस। ಆವಾಗ ಆ ಶರೀರಕ್ಕೆ ಏನು ಮೂಲವಾದಂತ ಒಂದು ವಸ್ತು ಅದು, ಅವಾಗ ಅದಕ್ಕೇನು ಕೂಡ ಸೇರಿಸಿಲ್ಲ, ಯಾವುದನ್ನು ಅದನ್ನ ತೆಗೆದಿಲ್ಲ. ಆಮೇಲೆ ಪ್ರಪಂಚಕ್ಕೆ ಬಂದಾಗ ಏನಾಗ್ತಾ ಹೋಗ್ತದೆ? ಬಟ್ಟೆ ಹಾಕು, ಆಮೇಲೆ ಕಾಫಿ ಕುಡಿಸು, ಆಮೇಲೆ ಮಂಚದ ಮೇಲೆ ಮಲಗಿಸು, ಆಮೇಲೆ ಇವ್ರು ನನ್ನ ಪತಿ, ಆಮೇಲೆ ಇದು ನನ್ನ ಹಿಂದೂ ಧರ್ಮ, ಆಮೇಲೆ ನಾನು ಬಡವರು, ಇದೆಲ್ಲ ಏನಾಯ್ತು ಇಲ್ಲಿ ಅಲ್ವಾ? ಅದಕ್ಕಾಗಿ ಇವತ್ತಿನ ಮುರಳಿ ಬಾಬಾ ಹೇಳಿದ್ರು, ಬಚ್ಚೆ आपको कुछ भी नहीं है, सब कुछ महत्व निकाल लो. ಎಲ್ಲ ಮಹತ್ವ ಅಂತ ಇದೆ. 10-20 ಕೋಟಿ ಇದ್ರೂ ಕೂಡ ನಿಮ್ದಲ್ಲ, ಅದು ಯಾರದು? ಭಗವಂತನ ಅಂತ ತಿಳ್ಕೊಳ್ಳಿ. ओके, तो ओरिजिनल फॉर्म राज्यों में कंडीशन क्या है? आत्मा के साथ आप तन का कोई भी सब्जेक्ट उसमें ऐड नहीं होना चाहिए. ऐड होगा तो क्या होगा? ನಾವು ರಾಜ್ಯದಲ್ಲಿ ಏನು ಮಾಡ್ತಿದ್ದೀವಿ? राज्य में आप लोग क्या कर रहे हो? क्या कर रहे हो? आत्मा को क्लीन कर रहे हो, आत्मा को भोजन दे रहे हो,
ಆತ್ಮ को ಶಕ್ತಿ दे रहे हैं ಹೌದಾ ರಾಜಯೋಗದಲ್ಲಿ ಏನು ಮಾಡ್ತಿದ್ದೀವಿ ನಾವು ಆತ್ಮಕ್ಕೆ ಸ್ವಚ್ಛತೆ ಆಹಾರ ಚಾರ್ಜಿಂಗ್ ಮಾಡ್ತಾ ಇದ್ದೀವಿ ಓಕೆ ಈಗ ನನಗೆ ಕರ್ಮವನ್ನು ಮಾಡಲಿಕ್ಕೆ ಶರೀರಕ್ಕೆ ರೇಷ್ಮೆ ಸೀರೆನೂ ಬೇಕು ಹೆರಡಾಯ ಬೇಕು ಎಲ್ಲನೂ ಬೇಕು ಅದನ್ನೆಲ್ಲ ಧರಿಸ್ಬಿಟ್ಟು ನಾನು ಸ್ನಾನಕ್ಕೆ ನಿಂತ್ಕೊಂಡೆ ಏನಾಗ್ತದೆ ಏನಾಗುತ್ತೆ ಎಲ್ಲ ಡ್ರೆಸ್ಸನ್ನು ಹಾಕೊಂಡು ಶೃಂಗಾರ ಮಾಡ್ಕೊಂಡು ನಾನು ಸ್ನಾನಕ್ಕೆ ನಿಂತ್ಕೊಂಡಿದ್ದೀನಿ ಏನಾಗುತ್ತೆ शरीर को सब कुछ पहनकर चीज साथ में रखकर हम बात करेंगे नहाने के लिए जाएंगे तो रिजल्ट क्या होगा ये नहीं होता जब ये ज्ञान आपको मालूम है जब राजयोग में ये ज्ञान मालूम नहीं है क्या ಶರೀರದಲ್ಲಿ ಬೇರೆ ಯಾವುದೇ ವಸ್ತುವಲ್ಲ ಶರೀರ ಒಂದು ಬಿಟ್ಟರೆ ಶರೀರ ಸ್ವಚ್ಛ ಮಾಡುವಂತ ವಸ್ತು ಮಾಡುವಂತ ವ್ಯಕ್ತಿ ಮೂರು ಬಿಟ್ಟು ನಾಲ್ಕನೇವರಲ್ಲಿ ಏನಿರಬಾರದು ಅವಕಾಶ ಇರಕೂಡದು ಶರೀರ ಸ್ವಚ್ಛ ಮಾಡುವಂತ ಸಾಧನ ಮಾಡುವಂತ ವ್ಯಕ್ತಿ ಆತ್ಮ ಸ್ವಚ್ಛ ಮಾಡುವಂತ ಸಾಧನ ನೀರು ಈ ಮೂರಿಗೆ ಮಾತ್ರ ಅವಕಾಶ ಅಲ್ಲಿ ಸ್ಥಾನದಿಂದ ನಾನೊಬ್ಬನು ಮಾತ್ರ ನನಗೂ ಪ್ರಪಂಚಕ್ಕೂ ಏನು ಸಂಬಂಧ ಇಲ್ಲ तो हमारा देह अभिमान क्यों नहीं जा रहा है क्योंकि राजयोग में फर्स्ट कंडीशन हम आत्मा नहीं बन रहे हैं क्या बन रहे हैं जब बाबा के पास जाते हैं अमृत वेले में क्या लेकर जाते हैं बाबा मेरा सिर दर्द ठीक करो ना मेरे पति से बंधन है उसको ठीक करो ना हमारे सेंटर में मेरा टीचर मुझे डांटती है उसको थोड़ा ठीक करो ना मुझे सत्युग में जाना चाहिए राजा बनना चाहिए मुझे बहुत 36 प्रकार का भोजन चाहिए सब कुछ क्या आ जाता है ಇಲ್ಲ ನಮ್ಮ ರಾಜ್ಯದಲ್ಲಿ ಏನು ಬಂದ್ಬಿಡ್ತದೆ ಸ್ಥೂಲವಾದಂತ ಇಚ್ಛೆಯನ್ನ ಲೀಸ್ಟ್ ತಗೊಂಡು ಹೋಗ್ತೀವಿ ಯಾರ ಹತ್ರ ಅದೇ ವಿಷಯ ಮಾತಾಡೋದು ಅಳೋದು ಕೂಗೋದು ಬೇಡೋದು ಮಾಡೋದು ಇದು ಯಾವುದು ರಾಜಯೋಗ ಯಥಾರ್ಥ ರಾಜಯೋಗ ಅಲ್ಲ ರಾಜಯೋಗ ಹೌದು ಯಾಕಂದ್ರೆ ಬಾಬಾ ಜೊತೆ ಕನೆಕ್ಟ್ ಆಗಿದ್ದೀರಿ ಆದ್ರೆ ಯಥಾರ್ಥ ಅಲ್ಲ ಇದು ಯಥಾರ್ಥ ಏನು ಯಥಾರ್ಥ ಏನು ನೀವು ಮೂಲವಾದಂತ ಆತ್ಮ ಅಷ್ಟೇ ಇವಾಗ ಪುನೀತ ಹೇಳಿದಾಗೆ ಆತ್ಮಕ್ಕೆ ಸಪ್ತ ಗುಣ ಅಂದ್ರೆ ಪರಮಧಾಮದಲ್ಲಿ ಏನು ಸಂಸ್ಕಾರ ಐತಲ್ಲ ಅಷ್ಟು ಮಾತ್ರ ಪ್ಯೂರ್ ಎನರ್ಜಿ ಆತ್ಮ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಿ ಅವ ನಿಮ್ಮ ಮೂಲಕ ಯಾವ ಶಕ್ತಿ ಹೊರಗಡೆ ಹೋಗ್ತದೆ ಪರಮಾತ್ಮನ ಶಕ್ತಿನೇ ಪಾಸ್ ಆಗ್ತದೆ ನಿಮ್ಗೆ ಅವಾಗ ಏನು ಅನುಭವ ಆಗ್ತದೆ ನೀವು ಪ್ಯೂರ್ ಆತ್ಮ ನೀವು ಕೇವಲ ಪರಮಾತ್ಮನ ಜೊತೆಗೆ ಮಾತ್ರ ಕನೆಕ್ಟ್ ಆಗಿದ್ದೀರಿ ಅವಾಗ ನಿಮ್ಗೆ ಏನು ಅನುಭವ ಆಗ್ತದೆ ಪರಮಾತ್ಮನ ಶಕ್ತಿದೇ ಅನುಭವ ಆಗ್ತಾ ಇರ್ತದೆ ಯಾವಾಗ ಈ ವಿಧಿ ಸರಿ ಆಗ್ತಾ ಹೋಗುತ್ತೋ ನಾವು ದೇಹ ಅಭಿಮಾನ ಪಂಚವಿಕಾರ ರಾವಣ ಎಲ್ಲ ಏನಾಗ್ತದೆ ಹೋಗ್ಬಿಡ್ತದೆ ಆ ವಿಧಿ ಸರಿ ಇಲ್ಲದೆ ಇರುವಂತ ಕಾರಣದಿಂದ ನಮಗೆ ನಿರಂತರವಾಗಿ ಏನು ಅನುಭವ ಆಗಬೇಕು ಆಗ್ತಾ ಇಲ್ಲ ಆದ್ಮೇಲೆ क्या हो रहा है भगवान का जो एक्चुअल एनर्जी है ना वो फ्लो नहीं हो रहा है आत्मा जब रहता है राजयोग में प्योर परमधाम का जो स्टेटस उस समय ना उनको कोई चिंता न कोई टेंशन न पुरुषार्थ न सेवा न विकर्म न पांच तत्व न 5000 साल का कोई ड्रामा कुछ भी याद नहीं रहना चाहिए क्या याद रहना चाहिए ओनली हु एम आई सोल ये सोल एक एनर्जी मैं किसके साथ कनेक्ट हूं तो क्या होगा आपको परमात्मा में जो गुण है वही अनुभव होगा आपके पास भले कितना भी संस्कार हो भले कितना भी नॉलेज हो लेकिन उस समय आप किसी के साथ भी कनेक्शन नहीं रहना चाहिए ನಿಮಗೆ ಎಷ್ಟು ಬೇಕಾದರೂ ಸಂಸ್ಕಾರ ಇರಬಹುದು ಎಷ್ಟು ಬೇಕಾದರೂ ಜ್ಞಾನ ಇರಬಹುದು 84 ಜನ್ಮದ ಸ್ಟಾಕ್ ಇರಬಹುದು ಎಷ್ಟು ಬೇಕಾದರೂ ಇರಬಹುದು ಆದರೆ ಆ ಸಮಯದಲ್ಲಿ ಮಾತ್ರ ನೀವು ಯಾರ ಜೊತೆಗೂ ಕೂಡ ಕನೆಕ್ಷನ್ ಇಡಕೂಡದು ಇಟ್ಟಿದ್ದರೆ ಪರಮಾತ್ಮನ ಪ್ರೀತಿ ಸಿಗುವುದರಲ್ಲಿ ಪರ್ಸೆಂಟೇಜ್ ಏನಾಗ್ತದೆ ಕಡಿಮೆ ಆಗ್ತದೆ ಪರ್ಸೆಂಟೇಜ್ ಏನಾಗ್ತದೆ ಕಡಿಮೆ ಆಗ್ತದೆ ನಾನು ಅಮ್ಮನ ಬಳಿಯಲ್ಲೂ ಇದ್ದೇನೆ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇನೆ ಅವಾಗ ಏನಾಗ್ತದೆ ಯಾವ ಕಡೆಗೆ ಅಮ್ಮ ಪ್ರೀತಿ ಕೊಡ್ತಾ ಇದ್ದಾರೆ ಅಮ್ಮಂದೇನು ತಪ್ಪಿಲ್ಲ ಅಮ್ಮ ಬಳಿಯಲ್ಲಿ ಇಟ್ಕೊಂಡಿದ್ದಾರೆ ಅದು ನಿಮ್ಮ ಗಮನ ಏನಾಗ್ತದೆ ಮಾಯಿ ಅಲ್ಲೇ ಎಂಟರ್ ಆಗುತ್ತೆ ಅದನ್ನೇ ನಾವು ಮೊನ್ನೆ ಹೇಳಿದ್ದು ಮಾಯಿ ಎಲ್ಲಿ ನಿಮ್ದು ವೀಕ್ನೆಸ್ ಇದೆ ಅಲ್ಲೇ ಏನಾಗುತ್ತೆ ಎಂಟರ್ ಆಗಿಬಿಡ್ತದೆ ಆವಾಗ ಸತ್ಯವಾದ ಅಮ್ಮನ ಪ್ರೀತಿ ಏನು ಅಂತ ನನಗೆ ಏನಾಗೋದಿಲ್ಲ ಗೊತ್ತಾಗೋದಿಲ್ಲ ಏನಾಗಿದೆ ಅಂದ್ರೆ ಮಾಯ ಅನ್ನೋದೇ ಐಡೆಂಟಿಫಿಕೇಶನ್ ಮಾಡ್ಕೊಂತ ಇಲ್ಲ ನಾವು
ಮಾಯಿ ನೀವು ಐಡೆಂಟಿಫಿಕೇಶನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಯಥಾರ್ಥ ರಾಜಯೋಗ ತಿಳ್ಕೊಂಡ್ಬಿಟ್ಟು ವಿಧಿ ಕರೆಕ್ಟ್ ಆಗಲಿ, ಆ ಅನುಭವ ನಿಮ್ಗೆ ಏನು ಮಾಡ್ತಾ ಹೋಗ್ತದೆ, ಮಾಯಿಂದ ಆಟೋಮೆಟಿಕಲಿ ಡಿಟ್ಯಾಚ್ ಮಾಡ್ತಾ ಹೋಗ್ತದೆ. ಯಥಾರ್ಥವಾದ ವಿಧಿಯನ್ನು ನಿಮ್ಮದಾಗಿ ಮಾಡ್ಕೊಳ್ಳಿ ನೀವು. ಓಕೆನಾ? ಮನಸ್ಸು ಏನಾಗಬೇಕು, ಅಷ್ಟು ಪ್ಯೂರ್ ಇರಬೇಕು. ಯಾವಾಗ ಯಾವಾಗ राजयोग समय में उस समय इतना सुख इतना आनंद आपको मिल जाएगा, सारी दुनिया को आप क्या हो जाएंगे, भूल जाएंगे. ಚಿಕ್ಕ ಮಕ್ಕಳಿಗೆ ಮೊಬೈಲ್ ಕೊಟ್ಬಿಟ್ಟು ಏನಾಗ್ಬಿಡ್ತದೆ, ನಿದ್ರೆ ಬರ್ತದೆ ಅವರಿಗೆ, ಏನು ಬರೋದಿಲ್ಲ, ಎಲ್ಲ ಏನಾಗ್ಬಿಡ್ತಾರೆ, ಎಡಿಕ್ಟ್ ಆಗಿಬಿಟ್ಟಿದ್ದಾರೆ. ಓಕೆನಾ? ಈ ಇಂದ್ರಿಯಗಳಿಗೆ ಇಷ್ಟು ಸುಖ ಸಿಗಬೇಕಾದ ಸಾಧನದಿಂದ ಇನ್ನು ಪರಮಾತ್ಮನ ಸುಖ ಎಷ್ಟಿರಬಹುದು ಯೋಚನೆ ಮಾಡಿ ನೋಡೋಣ. ಅದರ ಜೊತೆಗೆ ನಿಮ್ಮ ಮೂಲಕ ಭಗವಂತ ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಕೂಡ ಪರಿತಪಿಸ್ತಾ ಇರುವಂಥ ಆತ್ಮಗಳಿಗೆ ಸುಂದರವಾದಂಥ ಭೋಜನವನ್ನು ಕೊಟ್ಟಾಗ ಅವರು ಎಷ್ಟು ತೃಪ್ತರಾಗ್ತಾರೆ. ಆ ಆಶೀರ್ವಾದದ ಖುಷಿ ಇದೆಯಲ್ಲ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ನಿಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದರ ಒಂದು ಸತ್ಯ, ಇದ್ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಮಾಡಿದವನಿಗೆ ಮಾತ್ರ ಗೊತ್ತು, ಅನುಭವಿಸಿದವನಿಗೆ ಮಾತ್ರ ಗೊತ್ತು, ಕಣ್ಣಿಗೆ ಕಾಣೋದಿಲ್ಲ. जब हम वैसे यथार्थ स्थिति में बैठते हैं ना, एक्चुअली राजयोग कैसे होना चाहिए, बाबा कहते हैं बच्चे राजयोग में आप मुझे याद नहीं करना चाहिए, बाबा आपको याद करना चाहिए. बाबा आपको याद करना चाहिए. हम बाबा को डायरेक्शन देने का जरूरत नहीं है, आपको क्या करना है बाबा जानता है. आपको जन्म देना बाबा को मालूम है, पालना देना मालूम है, कैसे सेवा लेना मालूम है, सब कुछ बाबा को मालूम है. सिर्फ मन बाबा के हाथ में दे दो. कैसे दे दो? ओरिजिनल स्टेटस फुल पावर बाबा के हाथ में दे दो, तब बाबा का प्रत्यक्षता होगा. लेकिन आज हम लोग क्या कर रहे हैं, बाबा क्या है, हमारा 3 फ्लोर बिल्डिंग बना के दे दो, हमको कार चाहिए, उसके लिए योग किया, बिल्डिंग दे दिया, चैप्टर क्लोज. आपने जो पूछा मैंने दे दिया, चैप्टर क्लोज. मुझे आगे पीछे मत पूछना. उन्होंने ओन सेंटर बनाया है, आपने भी ओन सेंटर योग करो, मिल गए चैप्टर क्लोज. इसलिए मैं बाबा से कुछ भी नहीं पूछता. ನಾನು ಬಾಬಾ ಏನು ಕೇಳೋದಿಲ್ಲ, ನಿನಗೆಲ್ಲ ಗೊತ್ತು, ನಾನು ಮನಸ್ಸಿನಲ್ಲಿ ಇರೋದು ಅಷ್ಟೇ ನನ್ನ ಕೆಲಸ, ಉಳಿದಿದ್ದ ಕೆಲಸ ನನಗೆ ಸಂಬಂಧ ಇಲ್ಲ. ಸರಿನಾ? ಏನು ಬೇಕು ಏನು ಬೇಡ ನಿರ್ಧಾರ ಮಾಡುವಂಥ ಕೆಲಸ ಅವನು, ನನ್ನದಲ್ಲ. बाबा एक ही बात कहते हैं बच्चे, मन मनाओ, मन मेरे हाथ में दे दो, बिगड़ में रहो. कितना मस्ती से कितना आराम से रह सकते हो. आपका हर ख्वाहिश मैं पूर्ण करता हूँ, कंप्लीट करता हूँ, चिंता मत करो, मैं बैठा हूँ ना. न पूछने का जरूरत है, न मांगने का जरूरत है. ಏನು ಕೇಳುವಂತ ಅವಶ್ಯಕತೆ ಇಲ್ಲ ಆತ್ಮೀಯರೇ. ಯಾಕಂದ್ರೆ ಎಷ್ಟು ಸಿಗ್ತಾ ಇರ್ತದೆ ಅಂತ ಅದರ ಭಾವನ ಫ್ಲೋ. ಯಾಕಂದ್ರೆ ಆ ಶುದ್ಧತೆ, ಆ ಸ್ವಚ್ಛತೆ ನಮ್ಮ ಮನಸ್ಸಿನಲ್ಲಿಲ್ಲ, ಪವಿತ್ರತೆ ಇಲ್ಲ. ಅದಕ್ಕೆ ಭಗವಂತನ ಶಕ್ತಿ ಆಸ್ ಇಟ್ ಈಸ್ ನಮ್ಮ ಮೂಲಕ ಏನಾಗ್ತಾ ಇಲ್ಲ, ಫ್ಲೋ ಆಗ್ತದೆ. ಯಾವಾಗಲೂ ಅಳೋದು, ಯಾವಾಗಲೂ ಬೇಡೋದು, ಯಾವಾಗಲೂ ಕೇಳೋದು ಇಲ್ಲ. ಹೆಸರು ಕೀರ್ತಿ ಬಗ್ಗೆ ये भी बाबा ने कहा लास्ट संडे मुद्दे में, बच्चे एक होता है साइंस के साधन वाला योग, दूसरा है ज्ञान के साधन द्वारा योग. ವಿಜ್ಞಾನದ ಸಾಧನದ ಮೂಲಕ ಯೋಗ, ಇನ್ನೊಂದು ಜ್ಞಾನದ ಸಾಧನದ ಮೂಲಕ ಯೋಗ. ವಿಜ್ಞಾನದ ಸಾಧನ ಅಂತಂದ್ರೇನು? ಅಂದ್ರೆ ಏನಾಗುತ್ತೆ, ನಾವು ಕಾರ್ ತಗೊಳ್ಬೇಕು, ಬಿಲ್ಡಿಂಗ್ ತಗೊಳ್ಬೇಕು, ಬಟ್ಟೆ ತಗೊಳ್ಬೇಕು ಅಂತ ಆತ್ಮ ಅದ್ರ ಜೊತೆ ಕನೆಕ್ಟ್ ಆಗಿಬಿಟ್ಟು ಮತ್ತೆ ಸುಖವನ್ನ ಪಡೆಯುತ್ತೆ. ಯಾವುದ್ರ ಮೂಲಕ? ಬಿಲ್ಡಿಂಗು, ಕಾರು, ಆಹಾರ, ಬಟ್ಟೆ, ಬಂಗಾರ, ಇದರ ಮೂಲಕ. ಇನ್ನೊಂದು ನಮ್ದು ಏನಾಗ್ತದೆ, ಜ್ಞಾನದ ಸಾಧನ. ಜ್ಞಾನದ ಸಾಧನ ಅಂತಂದ್ರೇನು? ನಮ್ಮ ಎದುರುಗಡೆ 20 ಜನ ಕೇಳುವ ಕೂತ್ಕೊಂಡಿದ್ರು ಮಾತ್ರ ನನ್ನ ಯೋಗ ಚೆನ್ನಾಗಾಗ್ತದೆ, ಕ್ಲಾಸ್ ಚೆನ್ನಾಗಾಗ್ತದೆ. ಅವ್ರ ಜನ ಇಲ್ಲ ಅನಿಸಿದ್ದೆ ಬ್ರಹ್ಮ ಭೋಜನ ಮಾಡೋ ಡ್ಯೂಟಿ ಕೊಟ್ಟರು ಮಾತ್ರ ನನ್ನ ಯೋಗ ಚೆನ್ನಾಗಿರ್ತದೆ, ಇಲ್ಲ ಆಗೋದಿಲ್ಲ. ಮೊಬೈಲ್ ಹಾಡಿದ್ರು ಮಾತ್ರ ನನ್ನ ಯೋಗ ಆಗ್ತದೆ, ಇಲ್ಲ ಆಗೋದಿಲ್ಲ. ಎದುರುಗಡೆ ಯಾರಾದ್ರೂ ಕೂತ್ಕೊಂಡಿದ್ರು ಮಾತ್ರ ಯೋಗ ಆಗ್ತದೆ, ಇಲ್ಲ ಆಗೋದಿಲ್ಲ. ಸೆಂಟರ್ನಲ್ಲಿ ಹೋದ್ರೆ ಮಾತ್ರ ಯೋಗ ಆಗುತ್ತೆ, ಮೋಟರ್ ಹೋದ್ರೆ ಮಾತ್ರ ಯೋಗ ಆಗುತ್ತೆ, ಮನೆ ಕೂತ್ಕೊಂಡು ಆಗೋದಿಲ್ಲ. ಇದೆಲ್ಲ ಏನು? ಕಾಮೆಂಟ್ ಇದ್ರೆ ಮಾತ್ರ ಆಗ್ತದೆ, ಮುಂದೆ ಇದ್ರೆ ಮಾತ್ರ ಆಗುತ್ತೆ. ಅಂದ್ರೆ ಆ ಸಾಧನವನ್ನು ಕೂಡ ನಾವೇನ್ ಮಾಡಿದ್ವಿ, ಯೋಗದಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ವಿ. ज्ञान का साधन माना क्या है? तो गाना चाहिए, कमेंट्री चाहिए, कोई व्यक्ति चाहिए, कोई एरिया चाहिए, प्लेस चाहिए. ये भी क्या है? डिपेंडेंट है. बाबा ने कहा साधना में कुछ भी नहीं रहना चाहिए. मेरा बाबा दिल
से कहो क्या है, मेरे बाप ज्ञान का सागर, प्यार का सागर, सुख का सागर, पतित पावन, विघ्न विनाश करेगा, विश्व कल्याण करेगा, कल्याण करेगा। मतलब क्या बात है? ಮತಲಬದ ಒಂದು ಏನು ಇಚ್ಛೆಯ ಆಸೆಯ ಆಸಕ್ತಿಯ ನಮ್ಮಷ್ಟೇ ದೂರ ಮಾಡುವಂತ ಬಾಬಾ ಇಲ್ಲ, ಯಾರು ದಿಲ್ ದಿಲ್ ये क्या किया बाबा ने, वो है स्पेशल। क्या बाबा ಅವರು अधिकार से कहो प्यार से कहो, ನನ್ನ ತಂದೆ ಅಂತ ಸುಮ್ಮನೆ ಬಾಯಲ್ಲಿ ಹೇಳುವಂಗಿಲ್ಲ, ಅಷ್ಟೇನಿರಬೇಕು, ಪ್ರೀತಿನೂ ಇರಬೇಕು, ಅಧಿಕಾರನೂ ಇರಬೇಕು। ಯಾವಾಗ ಆಗ್ತದೆ, जब तक आप संपूर्ण समर्पण नहीं होंगे तब तक बाबा आपको अधिकार नहीं देगा। ಎಲ್ಲಿವರೆಗೆ ನಾನು ನನ್ನನ್ನು ಸಂಪೂರ್ಣವಾದ ಸಮರ್ಪಣೆ ಆಗೋದಿಲ್ವೋ ಅವನು ನಿನಗೆ ಬಲಿಹಾರಿ ಆಗಬೇಕು ಅಂತಂದ್ರೆ ಮೊದಲು ನೀನು ಬಲಿಹಾರಿ ಆಗಬೇಕು। ನಾನು ಬಲಿಹಾರಿ ಆಗಿ ನಂದೇನು ಅವನಿಗೆ ಬೇಕಾಗಿಲ್ಲ, ಇವತ್ತಿನ ಮುರಳಿ ಬಾಬಾ ಸ್ಪಷ್ಟವಾಗಿ ಹೇಳಿದ್ರು, ನಿಂದೇ ನನಗೆ ಬೇಕಾಗಿಲ್ಲ, ನಿನಗೋಸ್ಕರ ನಾನು ತಗೊಂಡಿದ್ದೇನೆ, ಬಿಟ್ರೆ ನಿಂದ ಹಣ ಬೆಳಿ ತಗೊಂಡು ನಾನೇನು ಮಾಡೋದಿಲ್ಲ, ನಿನ್ನ ಕೆಸ ನನಗೆ ಕೊಟ್ಟಿದ್ದೀನಿ। समय, संकल्प, धन, नाम, मान, शान सब कुछ बाबा के हाथ में देखो। दुनिया में क्या रखा है, ಹಣ ಅಂತಸ್ತು ಅಧಿಕಾರ ಇವತ್ತು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಹಣ ಮಂತ್ರದಲ್ಲಿ ಯಾರೇನು ಏನಾದರೂ ಉಳ್ಕೊಂಡಿದೆ, ಇವತ್ತು ಎಲ್ಲ ಏನಾಗುತ್ತಿದೆ, ಹೋಗ್ತಾ ಇದೆ। ಶಾಶ್ವತವಾಗಿರೋದು ಯಾವುದು, ಸಚ್ಚ ಪರಮಾತ್ಮ ಸುಖ, ಸತ್ಯವಾಗಿರೋದು ಯಾವುದು, परमात्मा सुख। तो बाबा जी आपको कह रहे हैं बच्चा आपके पास ऑप्शन है, एक प्योर आत्मा बनकर प्योर शक्ति के साथ भी कनेक्ट हो सकते हो, दूसरा आत्मा बनकर नेगेटिव एनर्जी के साथ भी कनेक्ट हो सकते हो। जिसके साथ आप कनेक्ट होते हो उसका असर आपके पास होगा, उसका रिजल्ट होगा। ಇನ್ನೊಂದು ಎನರ್ಜಿ, ಓಕೆನಾ, ಒಂದು ನೀರನ್ನ ಫಿಲ್ಟರ್ ನಲ್ಲಿ ಹಾಕಿದ್ರೆ ಏನಾಗ್ತದೆ, ಶುದ್ಧವಾಗ್ತದೆ। ಅದೇ ನೀರನ್ನ ಚರಂಡಿಯಲ್ಲಿ ಕಳಿಸಿದ್ರೆ ಏನಾಗ್ತದೆ, ಎರಡು ನಿಮ್ಮ ಮನೆಯಲ್ಲಿ ಇದೆ। बाबा स्पष्ट कह रहे हैं बच्चे आपके पास देह भी है, बाजू में परमात्मा भी है, साथ में रखा है आपने आत्मा के बाजू में। परमात्मा में रखेंगे तो आत्मा प्यूरिफाई हो जाएगा, देह बाहर में रखेंगे, देह की इच्छा कंप्लीट करने के लिए रखेंगे, वो क्या होगा, गंदा हो जाएगा। तो पहले प्यूरिफिकेशन का अनुभव करते चलो, सब कुछ भूल जाओ, ಎಲ್ಲವನ್ನ ಮರ್ತು ಬಿಡಿ। अಷ್ಟು ಈಸಿ ಇಲ್ಲ, साधना उतना ಈಸಿ नहीं है। हमको अनुभव क्यों नहीं होता है, ನಮ್ಗೆ ಅನುಭವ ಯಾಕೆ ಆಗೋದಿಲ್ಲ ಹೇಳಿ, ವಿಧಿ ಇಲ್ಲ, ವಿಧಿ ಬಾಬನನ್ನ ನನ್ನ ಕೆಲಸಕ್ಕೆ ಉಪಯೋಗ ಮಾಡ್ತಿದೀವಿ ಹೊರತು ಬಾಬನಿಗೆ ಅವನ ಕೆಲಸ ಮಾಡಿ ಬಿಡ್ತಾ ಇಲ್ಲ, ಅದಕ್ಕೆ ಅನುಭವ ಆಗೋದಿಲ್ಲ। ಏನ್ ಮಾಡ್ತಿದೀವಿ, ಬಾಬನಿಗೆ ನೀನು ಬಂದು ಈ ಕೆಲಸ ಮಾಡ್ಕೊಡು, ಈ ಕೆಲಸ ಮಾಡ್ಕೊಡಿ, ನನಗೆ ನಿನಗೆ ಈ ಕೆಲಸ ಮಾಡ್ಕೊಡು, ಆಮೇಲೆ ನೋಡೋಣ, ನಿನ್ನ ಕೆಲಸ ನಾನು ಬರ್ತೇನೆ, ಫಸ್ಟಿಗೆ ಏನು ಮಾಡು, ನನ್ನ ಕೆಲಸ ಮಾಡ್ಕೊಡು, ಆಮೇಲೆ ಟೈಮ್ ಇದ್ರೆ ಇದು ಮುಗಿಸಿದ ಒಳಗಡೆ ಇನ್ನೊಂದು ಕೆಲಸ ಬಂದಿರ್ತದೆ, ಅವಾಗ ಏನಾಗ್ತದೆ, ಓಕೆ। ಬಾಬನ ಪ್ರಶ್ನೆ, ನಿಮ್ಮಲ್ಲಿ ಯಾರ್ಯಾರು ಪದ್ಮಾಪದಂ ಭಾಗ್ಯಶಾಲಿಗಳು ಕೈ ಇತ್ತು? ಹೆಸರಿನ ನಾನು ಕೇಳಲಿಲ್ಲ, ನಾನು ಕರ್ಣದಿಂದ ಕೇಳಿಲ್ಲ। ಈಗ ಪ್ರಪಂಚದಲ್ಲಿ ವಿಷ್ಣು ಅಂತ ಹೇಳೋದು ಬೇಕಾದಷ್ಟು ಜನ ಇದ್ದಾರೆ, ಲಕ್ಷ್ಮೀನಾರಾಯಣ ಬೇಕಾದಷ್ಟು ಜನ ಇದ್ದಾರೆ, ಹಾಗೆ ಅವರು ಲಕ್ಷ್ಮೀನಾರಾಯಣ ಆಗ್ಬಿಡ್ತಾರ? पद्मापदम, ओके। आप में से कितना लोग पद्मापदम भाग्यशाली आपको बताइए? पक्का पक्का 100%? हाँ, ओके, अभी टेस्ट करेंगे। हाँ, ये टेस्ट मारोना। हाँ, ओके। पद्मापदम कौन है? भाग्यशाली। क्वेश्चन, भाग्य कब आता है? ಭಾಗ್ಯ ಯಾವಾಗ ಸಿಗುತ್ತೆ, ಯಾವಾಗ ಬರುತ್ತೆ? ಪರಮಾತ್ಮ ನಮ್ಮವರಾಗ್ಬಿಟ್ರೆ ಇನ್ನೇನು ಬೈಲ ಸಿಕ್ಕಾಗಿ ಅಲ್ವಾ, ಭಕ್ತಿಯಲ್ಲಿ ಹಂಗೆ ಹೇಳ್ತಾರೆ, ಭಗವಂತ ನನ್ನವನೇ, ನನ್ನ ಗಂಡ, ನನ್ನ ಪತಿ ಆಗುತ್ತೆ ಭಾಗ್ಯ ಯಾವಾಗ ಬರ್ತದೆ? ದೇಹಾಭಿಮಾನ ಬಿಟ್ಟಾಗ, ನನ್ನ ಆತ್ಮ ತಿಂದಾಗ, ಪರಮಾತ್ಮನಲ್ಲಿ ಭಾಗ್ಯ ಲಾಭ ಯಾವಾಗ ಬರ್ತದೆ? ವ್ಯಾಪಾರ ಮಾಡಿದಾಗ, ಹೌದು ತಾನೆ? ವ್ಯಾಪಾರ ಮಾಡಿದ, ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಲಾಭ ಬರಲಿಕ್ಕೆ ಸಾಧ್ಯ ಇಲ್ಲ, ಏನು ಬರಬೇಕು, ಲಾಭ ಬರಬೇಕು ತಾನೆ? ಬಂದಿರುವಂಥ ಹಣವನ್ನು ಬೀರೂನಲ್ಲಿ ಇಟ್ಬಿಟ್ಟು ಲಾಕ್ ಮಾಡಿ ಇಟ್ಕೊಂಡ್ರೆ ಲಾಭ ಬರ್ತದೆ, ಬರ್ತದೆ ಬರಲ್ಲ? ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದಲ್ಲಿ?
ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡೋದು. ಎಷ್ಟು ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಷ್ಟೇನಾಗ್ತದೆ ನಿಮಗೆ ಲಾಭ. ಓಕೆ, ಸಣ್ಣ ಅಂಗಡಿ ಓಪನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಿ MS ಪಾಳ್ಯದಲ್ಲಿ, ದಿನಕ್ಕೊಂದು 50 ಜನ ಏನು ಮಾಡ್ತಾರೆ, ಬರ್ತಾರೆ. ಒಂದು ವ್ಯಾಪಾರಕ್ಕೊಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ. ಎಷ್ಟು ಮಾಡಿದ್ದೀರಿ? 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ. ದಿನಕ್ಕೆ 2,000 ರೂಪಾಯಿ ಎಷ್ಟು ಬರ್ತದೆ? ಲಾಭ ಬರ್ತದೆ. ಆ 2,000 ರೂಪಾಯಿ ಲಾಭದಿಂದ ಒಂದರ ಎದುರುಗಡೆ 15 ಶೂನ್ಯ ಹಾಕಿದ್ರೆ ಎಷ್ಟು ಬರ್ತದಲ್ಲ, ಅಷ್ಟು ಲಾಭ ಬಂದ್ಬಿಡ್ತದ? ಅಷ್ಟು ಜಲ್ದಿ ಕೊಡ್ಲಿಕ್ಕೆ ಆಗತ್ತಾ? ಒಂದರ ಎದುರುಗಡೆ 15 ಶೂನ್ಯ ಹಾಕಿದರೆ ಎಷ್ಟು ಲಾಭ ಆಗುತ್ತೋ ಅಷ್ಟು ಲಾಭ 1 ಸೆಕೆಂಡಲ್ಲಿ ಆಗುತ್ತೆ. ಏನಾಗಬೇಕು? ಅರ್ಥ ಆಯ್ತಾ? ಹಾಗೆ ನಿಮ್ಮ ಬಿಸ್ನೆಸ್ ಹೇಗಿರಬೇಕು? ಇವತ್ತು ಬಿಸ್ನೆಸ್ ಮಾಡಿ 1 ಕೋಟಿ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಸಮಯ ಬೇಕು? 1 ಲಕ್ಷ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಸಂಪಾದನೆ ಬೇಕು? ಎಷ್ಟು ಸಮಯ ಬೇಕು? आज बिजनेस में 1 लाख कमाना है तो कितना मुश्किल है, 1 करोड़ कमाना है तो कितना साल लगता है। तो 1 सेकेंड में 1 के आगे 15 जीरो लगा के जितना प्रॉफिट होता है तो 1 सेकेंड में कमाई करना है, तो आपका बिजनेस कैसे होना चाहिए? बहुत बिजी रहना चाहिए. ನಾವು ಯಾವ ಬಿಸ್ನೆಸ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದು ಸರ್, ಯಾವ ಬಿಸ್ನೆಸ್ ಅಲ್ಲಿ 1 ಸೆಕೆಂಡ್ ಅಷ್ಟು ಬಿಜಿ ವ್ಯಾಪಾರ ಸಿಗ್ತದೆ ನೋಡೋಣ. ಎಲಾನ್ ಮಸ್ಕ್ ಹತ್ರ ಹೋಗಿ ಸಿಗ್ತದೆ ಕೇಳಿ. ಪ್ರಪಂಚದ ಶ್ರೀಮಂತ, ಆಗರ್ಭ ಶ್ರೀಮಂತ. ಎಲ್ಲಿ ಇಲ್ಲ ಈ ಈಶ್ವರಿಯಲ್ಲಿ ಇರುವಂತದ್ದು. ನೋಡಿ, ಲಾಭ ಬೇಕು ಅಂತ ವ್ಯಾಪಾರ ಮಾಡಬೇಕಾ? ವ್ಯಾಪಾರ ಮಾಡಿದ್ರೆ ಏನಾಗೋದಿಲ್ಲ, ಲಾಭ ಆಗ್ತದೆ. ಏನಾದರೂ ನೀವು ಕೊಟ್ಟರೆ ತಾನೇ ವಾಪಸ್ ಬರ್ತದೆ, ಕೊಡಬೇಕು ತಾನೆ. ಏನು ಕೊಡಬೇಕು? कुछ दे दिया तो ही प्रॉफिट मिलता है, कुछ तो देना पड़ेगा, बिजनेस तो करना पड़ेगा. तो अब बताइए, आप पद्मा भाग्यशाली कब बनते हो, कैसे बनते हो? उसको देने से क्या देंगे, कैसे देंगे, कितना देंगे, कब देंगे, कर्म से क्या देंगे? ಏನು ಕೊಡ್ತೀರಿ? ಆ್ಯಪಲ್ ವ್ಯಾಪಾರ ಮಾಡ್ಬೋದು, ತರಕಾರಿ ವ್ಯಾಪಾರ ಮಾಡ್ಬೋದು, ದಿನಸಿ ವ್ಯಾಪಾರ ಮಾಡ್ಬೋದು, ಬಿಲ್ಡಿಂಗ್ ವ್ಯಾಪಾರ ಮಾಡ್ಬೋದು. ಏನು ವ್ಯಾಪಾರ ಮಾಡ್ತೀರಿ ಹೇಳಿ? ಹೇಗೆ ಲಾಭ ಮಾಡ್ಕೊಡ್ತೀರಿ? ನಾನು ಎಷ್ಟು ಲಕ್ಷ ಜನ ಇದ್ದಾರೆ ನಿಮ್ಮ ಎದುರುಗಡೆ ಕೇಳಲಿಕ್ಕೆ. ಪದ್ಮ ಭಾಗ್ಯಶಾಲಿ ಅಂತ ಕೈ ಬಿಟ್ರಿ ಏನು ಡೈಲಿ ಕೋಟ್ಯಾಂತರ ಜನರಿಗೆ ಜ್ಞಾನ ಕೊಡ್ತಿದ್ದೀರಿ ನೀವು. ನೋಡ್ರಿ, ಒಬ್ಬೊಬ್ಬರಿಂದ 1 ರೂಪಾಯಿ ಸಿಗಬೇಕು ಅಂದ್ರೆ ಒಂದು ದಿನದಲ್ಲಿ ಒಂದೆರಡು ಎಷ್ಟು ಜನ ಇದ್ದಾರೆ? 0. 15 ಜೀರೋ ಆಗುವಷ್ಟು ಮನುಷ್ಯಾತ್ಮ ಇದೆ. ಮನುಷ್ಯಾತ್ಮ ಇರೋದು 850 ಕೋಟಿ. ನೀವು ಅಷ್ಟು ಜನರಿಗೆ ಜ್ಞಾನ ಕೊಟ್ಟರು ಕೂಡ ಅಷ್ಟು ಲಾಭ ಸಿಗೋದಿಲ್ಲ. ಏನು ಕೊಡ್ತೀರಿ? ಬರೀ ಬಾಯಲ್ಲಿ ಮಾತ್ರ. ಏನು ಮಾಡ್ತೀವಿ? ಯಾರು? ನೀವು ಕೊಟ್ಟರೆ ನಿಮ್ಮಲ್ಲಿ ಎಲ್ಲಿದೆ ಶಕ್ತಿ? ನೀವೇ ಬರುವಂತ ಬೇಡ್ತಾ ಇದ್ದೀರಿ. ಕೇಳಿ, तो पद्मा भाग्यशाली किसको कहते हैं? याद रखिएगा, आप इतना प्योर होना चाहिए जिस सेकंड में आपका स्थिति यू आर ओनली द फ्लोइंग इंस्ट्रूमेंट इन द हैंड ऑफ गॉड. ನೀವು ಯಾರು? ಭಗವಂತನ ಕೈಯಲ್ಲಿ ಪಾಸ್ ಆಗುವಂತಹ ಒಂದು ಸಾಧನ ಅಷ್ಟೇ. ಅವನ ಕರ್ಮದಲ್ಲಿ ಸ್ವಲ್ಪನೂ ಕೂಡ ಸಂಕಲ್ಪ ರೂಪದಲ್ಲೂ ಮಧ್ಯದಲ್ಲಿ ಬರುವ ಹಾಗೆ ಇಲ್ಲ. ಹೇಗೆ ಗುಲ್ಜಾರ್ದಾದ ಶರೀರದಲ್ಲಿ ಬಾಬ್ ದಾದಾ ಬಂದಾಗ 100% ಸಮರ್ಪಣೆ. ಗುಲ್ಜಾರ್ದಲ್ಲಿ ಸ್ವಲ್ಪನಾದ್ರೂ ಎಡಿಷನ್ ಇರ್ತದ? ಇರುತ್ತ? ಸಂಕಲ್ಪದಲ್ಲಿ ಮಾತಿನಲ್ಲಿ ಧ್ವಜ ಹಾರಿಸಬೇಕಾದ್ರೆ ಕೇಕ್ ಕಟ್ ಮಾಡಬೇಕಾದ್ರೆ ಇರುತ್ತಾ? ಇರೋದಿಲ್ಲ. तो 100% बाबा को समर्पण होना चाहिए, याद रखिएगा. लेकिन आपको मालूम रहना चाहिए बाबा यूज कर रहा है. 100% बाबा समर्पण ಆಗಬೇಕು, ಅದರಲ್ಲಿ ಗೊತ್ತಿರಬೇಕು बाबा यूज ಮಾಡ್ತಿದ್ದಾರೆ ಅಂತ. तो कैसी अनुभव होना चाहिए? इतना प्योर होना चाहिए, भगवान का एनर्जी 1 सेकंड में तीनों लोकों तक आपके द्वारा फ्लो होना चाहिए. जब वो एनर्जी फ्लो होकर उन तक पहुंच जाएगा तब रिटर्न में आपको पद्मा मिलेगा. जब तक मटेरियल पहुंचता नहीं है तब तक वो लोग आपको पेमेंट नहीं देते हैं. आपके बिजनेस के लिए बहुत डिमांड है. ನಿಮ್ಮ ಮಟೀರಿಯಲ್ ಫುಲ್ ಡಿಮಾಂಡ್ ಇದೆ. ಇಲ್ಲಿ ವಿಶ್ವದಾದ್ಯಂತ ಡಿಮಾಂಡ್ ಇದೆ. ಅದಕ್ಕೆ ತಕ್ಕಾಗಿ ನಮ್ಮ ದಿನ ಬೆಳಿಗ್ಗೆ ಎದ್ದು ಏನು ಮಾಡಬೇಕು? ಮನಸ್ಸನ್ನು ಸಂಪೂರ್ಣವಾಗಿ ಬ್ಯಾಂಕ್ನಲ್ಲಿ ಇದ್ದು ಸಂಪೂರ್ಣವಾಗಿ ಮೈಂಡ್ ಬ್ಯಾಂಕ್ನಲ್ಲಿ ಇರ್ತದೆ ಅಲ್ವಾ? ಕೇಶವಣ್ಣವ್ರು ಕೇಳಿ ನೋಡಿ, 3 ತಿಂಗಳು ಕ್ಯಾಲೆಂಡರ್ ಅಂತ ಕ್ಯಾಲೆಂಡರೇ ಹಗಲು ರಾತ್ರಿ ಏನಾಗಿರ್ತದೆ? ಕ್ಯಾಲೆಂಡರ್ ಮಾಡೋದು, ಪ್ರಿಂಟ್ ಮಾಡೋದು, ಅವ್ರಿಗೆ ಕೊಡ್ಬೇಕು, ಇವ್ರಿಗೆ ಕೊಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಏನಾಗ್ತದೆ? ಯಾಕೆ ಹೇಳಿ? ಈಶ್ವರ ಸೇವೆ ಆಗತ್ತೆ ಅಂತ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನನ್ನ ಮನಸ್ಸಿನ ಮೂಲಕ ಅಷ್ಟು ನಿರಂತರವಾಗಿ ಭಗವಂತನ ಶಕ್ತಿ ಮಾತ್ರ ಏನಾಗಬೇಕು? ಆ ಅನುಭವದಿಂದ ಆಗಬೇಕು.
ಪ್ರಶ್ನೆ ಗೌರ ಅಕ್ಕೋರೆ 500 ಜನರಿಗೆ ಪಾಯಸ ಮಾಡಿದ್ರೆ ನಿಮಗೆ ಸ್ಮೆಲ್ ಬರ್ತದೋ ಬರಲ್ವೋ? ಬರ್ತದಾನೆ. ಅಲ್ಲಿ ನೀವು ಸ್ಮೆಲ್ ಮಾಡ್ತಾ ಇದ್ದೀರಿ, ನಮಗೆ ಪಾಯಸ ರೆಡಿ ಆಗ್ತಿದ್ರೆ ನಮ್ಗೆ ಗೊತ್ತಾಗತ್ತೆ. ಅಲ್ಲಿ ಅದೇ ಒಬ್ಬಿಬ್ರಿಗೆ ಮಾಡಿದ್ರೆ ಎಂತ ಗೊತ್ತಾಗತ್ತೆ? ಅವರು ಸಾವಿತ್ರಕ್ಕೆ ಮಾಡ್ಕೊಂಡು ತಿನ್ಬಿಟ್ಟು ಸುಮ್ಮನೆ ಹೊಡ್ಬಿಡ್ತಾರೆ, ಅದು ಸುದ್ದಿನೇ ಇಲ್ಲ. ಗೊತ್ತಾಗತ್ತೆ. ಒಂದು ಮಾವಿನ ಬಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿನ್ಬಿಟ್ರೆ ಸುದ್ದಿನೇ ಇಲ್ಲ. ಹೊರಗಡೆ ಹೋಟೆಲ್ ಇದ್ದೀವಿ, ಮಾವಿನ ಬಂದು ನಾವು ಕೊಡಲೇ ಇಲ್ಲ. तो हमारा हालत भी ऐसा ही हो गया है। बाबा को क्या कर रहे हैं? छोटे मोटे काम पर बाबा को यूज करेंगे थे, बाबा ने करके दे दिया। यस, बाबा ने कर दिया, नो प्रॉब्लम। जो आपने पूछा वो बाबा ने कर दिया, लेकिन बेहद में नहीं जा रहे हैं। ಬೇರೆ ಹೋಗ್ತಾರೆ. ಹಾಗೆ ನೀವು ಚೆಕ್ ಮಾಡಿಕೊಡಿ, ನಿಮ್ಮ ಮನಸ್ಸು ಹೀಗೆ ಅನಿಸ್ಬೇಕು. ನಿಮ್ಮ ಮನಸ್ಸನ್ನ ಇನ್ನೊಂದು ವ್ಯಕ್ತಿ, ಇನ್ನೊಂದು ಶಕ್ತಿ ಅವರು ಉಪಯೋಗ ಮಾಡ್ತಾ ಇದ್ದಾರೆ. ಹೇಗೆ ನಿಮ್ಮ ಶರೀರವನ್ನು ನಿಮ್ಮ ಅಮ್ಮ ಸ್ನಾನ ಮಾಡಿಸ್ಬೇಕಾದ್ರೆ ಹೇಗಿರ್ತದೆ, ಅಮ್ಮ ಊಟ ಮಾಡಿಸಿದಾಗ ಹೇಗಿರ್ತದೆ, ಅಥವಾ ನಿಮ್ಮ ಶರೀರವನ್ನು ಡಾಕ್ಟರ್ ಆಪರೇಷನ್ ಮಾಡಬೇಕಾದ್ರೆ ಹೇಗಿರ್ತದೆ, 100% ಗೊತ್ತಾಗಬೇಕು. ನಿಮ್ಮ ಮನಸ್ಸನ್ನು ಯಾರು ಉಪಯೋಗ ಮಾಡ್ತಿದ್ದಾರೆ? ಅವ್ರು ಯೂಸ್ करना बाबा शक्ति देने के लिए यूज कर रहा है। वो फ्लो का अनुभव आपको होगा, तब आप क्या बनेंगे? पदमापदम। ऐसा हमारा योग है, जो समझते हो अभी हाथ उठाइए। ಈ ರೀತಿ ಯೋಗ ನಮ್ದಿದೆ ಅಂತ ಹೇಳೋದು ಕೈ ಎತ್ತಿ. ಪಕ್ಕಾ 100% ಸತ್ಯ ಇಲ್ಲ. ನಾನು ಯೋಗ ಆಯ್ತು ನಿಮ್ಮ ಬಾಬಾ ಇಲ್ಲಿ ಇರಿಸ್ತಾನೆ ಇರಲಿಲ್ಲ. ಎಲ್ಲರೂ ನೋಡ್ತಾರೆ. ಹೇಗಿರುತ್ತೆ ಕೇಳಿ. ಪದಮಾಪದಂ ಭಾಗ್ಯಶಾಲಿಗಳಾಗಿದ್ದರೆ 1 ಸೆಕೆಂಡು ಕೂಡ ಚಿಂತೆ, ಬೇಜಾರು, ಅಳು, ದುಃಖ ಇಲ್ಲಿ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಯಾಕೆ? ಒಂದೊಂದು ಸೆಕೆಂಡ್ ಪದ್ಮ ಬರ್ತಾ ಇರಬೇಕಾದ್ರೆ ಅದರ ಯಾರ ಗಮನ ಇರ್ತದೆ? ಗಮನ ಇರುತ್ತಾ? ಇಲ್ಲ. ಸತ್ಯವನ್ನು ಒಪ್ಕೊಳ್ಬೇಕು. ಎಲ್ಲಿವರೆಗೆ ಸತ್ಯವನ್ನು ಒಪ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ನಮ್ಮಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. तो बाबा मूल्य में भाग्यशाली भी कहते हैं, सौभाग्यशाली भी कहते हैं, पद्मापद भाग्यशाली भी बाबा कहते हैं। सत्यता ये है, हम कोई भी, मैं तो नहीं बना हूँ, ನೀವು ಆಗಿದ್ದೀರೋ ನನಗೆ ಗೊತ್ತಿಲ್ಲ, ನಾನಂತೂ ಆಗಿಲ್ಲ. मैं तो पद्मापद भाग्यशाली नहीं बना, आप बने होंगे, आप जाने, बाबा जाने, मैं तो नहीं जानता हूँ कि आपके मन में क्या है, बाबा को आप कैसे यूज कर रहे हैं। आप और बाबा के बीच में मैं तो आने वाला नहीं हूँ, ठीक है? टेस्टिंग रिपोर्ट मुझे देने का जरूरत नहीं है, आप है, बाबा है, बस। ओके, अभी क्वेश्चन देह भान। देह भान में मन क्यों जाता है? जब ऐसा सुख हमको आत्मिक जिंदगी में नहीं मिलता है, तब मन कहाँ जाता है? देह भान की तरफ चला जाता है। ಇಂಥ ವಿಶಾಲವಾದಂಥ ದೇಹದ ಸುಖ ನನಗೆ ಸಿಗೋದಿಲ್ವೋ ಅವಾಗ ಮನಸ್ಸಲ್ಲಿ ಹೋಗ್ತಾ ಇರ್ತದೆ, ಇಲ್ಲ ಹೋಗ್ತಾ? ಇವಾಗ ಲೌಕಿಕದಲ್ಲಿ ಮಕ್ಕಳಿಗೆ ಮೊಬೈಲ್ ಯಾಕೆ ನೋಡ್ತಾ ಇರ್ತಾರೆ ಹೇಳೋರು? ಮಕ್ಕಳು ಮೊಬೈಲ್ ಯಾಕೆ ನೋಡ್ತಾ ಇರ್ತಾರೆ? ಫುಲ್ ಟೈಮ್ ಮೊಬೈಲ್ ಕಡೆ ಯಾಕೆ ಗಮನ ಕೊಡ್ತಾರೆ? ಯಾಕಂತಂದ್ರೆ ಬಟ್ಟೆ ತಂದು ಕೊಡೋದು ಅಪ್ಪ ಅಮ್ಮ, ಊಟ ತಿಂಡಿ ಕೊಡೋದು ಅಪ್ಪ ಅಮ್ಮ, ಎಲ್ಲ ಜವಾಬ್ದಾರಿ ಯಾರ್ದು? ಓಕೆ, ಇವನೇ ಒಂದು ವ್ಯಾಪಾರ ಶುರು ಮಾಡಿದಾರೆ ಅಂತ ತಿಳ್ಕೊಳ್ಳಿ, ಓಕೆನಾ? ಅವಾಗ ಒಂದು ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾನ? ಯಾಕೆ? ಜವಾಬ್ದಾರಿ ಇರ್ತದೆ, ಇಲ್ಲ ಲಾಭ ಮಾಡಬೇಕು ಅಂತ ಯೋಚನೆ ಇರ್ತಾನೆ. ಅವಾಗ ಲಾಭ ಮಾಡುವಂತ ಪ್ರೊಸೆಸ್ ಅಲ್ಲಿ ಮೊಬೈಲ್ ನೋಡ್ಲಿಕ್ಕೆ ಅವನಿಗೆ ಇರುವುದಿಲ್ಲ. ಹಾಗೆ ಆತ್ಮೀಯರೇ, ಆತ್ಮಿಕ ಸುಖ ಲಾಭ ಆಗ್ತಾ ಇರ್ಬೇಕಾದ ದೇಹ ಭಾರದ ಕಡೆ ನಿಮ್ಗೆ ಗಮನ ಹೋಗುತ್ತಾ? ಊಟ ಮಾಡ್ಬೇಕಾದ್ರೂ ಕೂಡ ಯಾವ ಕಡೆ ಗಮನ ಇರ್ತದೆ? ಗೊತ್ತಾಯ್ತು, ಇವಾಗಲೇ ಗೊತ್ತಾಯ್ತು ಪದ್ಮಾಪದ ಭಾಗ್ಯಶಾಲಿ ಹೇಗೆ ಅಂತ. ಊಟದ ಸಮಯದಲ್ಲೂ ಕೂಡ ಪದ್ಮಾಪದ ಭಾಗ್ಯಶಾಲಿ ಕಡೆಗೆ ಲಿಂಕ್ ಡಿಸ್ಲಿಂಕ್ ಮಾಡಬಾರ್ದು, ಹೋಗಬಾರ್ದು. ಅವಾಗಲೂ ಕೂಡ ಪರಮಾತ್ಮನ ಆತ್ಮಿಕ ಶಕ್ತಿ ಕಡೆನೇ ನಮ್ದು ಏನಿರಬೇಕು, ಗಮನ ಇರಬೇಕು. ವ್ಯಾಪಾರ ಚೆನ್ನಾಗಿದೆ ಮಾಡ್ತಾರೆ, ಮೊಬೈಲ್ ಮಾತಾಡ್ತಾ ಏನ್ ಮಾಡ್ತಾ ಇರ್ತಾರೆ? ಯಾಕೆ ಹೇಳಿ? ಇದಕ್ಕಿಂತ ಇಂಪಾರ್ಟೆಂಟ್ ಯಾವ್ದು ಹೇಳಿ? ಲಾಭ ಇದೆಯಲ್ಲ, ಚಕ್ಕರ್. ಆ ರೀತಿ ನಿಮ್ಮ ಮನಸ್ಸು ಆಗ್ಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಏನಾಗಬೇಕು? ಏಕರಸ. ಯಾವಾಗತ್ತದು ಏಕರಸ? ಅರ್ಥ ಮಾಡ್ಕೊಳ್ಳಿ. ಪದ್ಮಾಪದ ಭಾಗ್ಯಶಾಲಿ ಹೇಳಿ ಗೊತ್ತಾ? ಒಂದು ಪಾತ್ರೆ, ಒಂದು ನೀರು, ನೀರಿನಲ್ಲಿರೋ ಪಾತ್ರೆ ರೂಮ್ನಲ್ಲಿ ಏನಾಗ್ತದೆ?
ರೂಮಲ್ಲಿ ಪಾತ್ರೆಯಲ್ಲಿ ನೀರಿದೆ, ಏನಾಗ್ತದೆ? ಏನಾಗಲ್ಲ, ಚೆನ್ನಾಗಿದೆ. ಏನೂ आगोगे। एक पानी है, एक बर्तन है, रूम में रखेंगे तो क्या होगा? हाँ? रूम का जो टेम्परेचर है वही टेम्परेचर में पानी और बर्तन रहेगा, राइट? टेम्परेचर चेंज हो गया तो पानी का टेम्परेचर भी चेंज होगा। रूम ನಲ್ಲಿ ಏನು ಟೆಂಪರೇಚರ್ ಇದೆ ಅದರ ಪ್ರಭಾವ ನೀರಿನ ಮೇಲೆ ಪಾತ್ರೆ ಮೇಲೆ ಇರ್ತದೆ. ರೂಮ್ ನಲ್ಲಿ ತಂಪಿದ್ರೆ ನೀರು ತಂಪಾಗುತ್ತೆ, ರೂಮ್ ನಲ್ಲಿ ಬಿಸಿ ಇದ್ರೆ ಬಿಸಿ ಆಗುತ್ತೆ. ಓಕೆ, ಅದೇ ಪಾತ್ರೆ ಮತ್ತು ನೀರನ್ನು ನೀವು ಒಲೆ ಮೇಲೆ ಇಟ್ಟರೆ ಏನಾಗ್ತದೆ? ಏನಾಗ್ತದೆ? ಬಿಸಿ ಆಗ್ತದೆ. ಬಿಸಿ ಆದ್ರೆ ಏನಾಗ್ತದೆ? ಆಮೇಲೆ ತಣ್ಣಗಾಗುತ್ತೆ. ಆಮೇಲೆ ತಣ್ಣಾಗೋದು ಬೇರೆ. ಬೆಂಕಿ ಮೇಲೆ ಇಟ್ಟಿದ್ದೀರಿ ಅವಾಗ ಏನಾಗ್ತದೆ? ಅದನ್ನ ಹೇಳಿ. ಬಿಸಿ ಆದಾಗ ಪಾತ್ರೆಗೆ ನೀರಿಗೆ ಒಳ್ಳೆಯದು ಕೆಟ್ಟದ್ದು? ಬಿಸಿ ಆಗ್ತಾ ಹೋದಾಗ ಏನಾಗ್ತದೆ? ಆವಿ ಆಗ್ತಾ ಹೋಗ್ತದೆ, ಕಲ್ತಾ ಆಗ್ತದೆ ಅಲ್ವಾ? ಅವಾಗ ಬಿಸಿ ಆದಷ್ಟು ರೂಮ್ನ ಟೆಂಪರೇಚರ್ ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಅದನ್ನು ಮುಟ್ಟಿದವ್ರಿಗೆ ಏನಾಗ್ತದೆ? ತಂಪಾಗ್ತಾ ಇರ್ತದೆ. ಏನಾಗ್ತದೆ? ಸುಟ್ಟು ಹೋಗ್ತದೆ ಕೈ. ಏನಾಗ್ತದೆ? ಹಾಗೇನೆ ನಮ್ಮ ಮನಸ್ಸನ್ನ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರದಲ್ಲಿ ಇಟ್ಟಾಗ ಮನಸ್ಸು ಬಿಸಿ ಆಗ್ತದೆ. ನಮ್ಮ ಹತ್ರ ಬಂದವರು ಕೂಡ ಮುಟ್ಟದವರು ಕೂಡ ಏನಾಗ್ಬಿಡ್ತಾರೆ? ಏನಾಗ್ಬಿಡ್ತಾರೆ? ಯಾವ ಕೈ ಸುಟ್ಕೊಂಡಾಗ ಮತ್ತೆ ಹತ್ರದಲ್ಲಿ ಬರ್ತಾರೆ? ಮುಟ್ಟದಾಗ ಕೈ ಸುಟ್ಕೊಂಡಾಗ ಮತ್ತೆ ಹತ್ರ ಬರ್ತಾರೆ? ಬರೋದಿಲ್ಲ. ಹಾಗೆ ನಾವೇನ್ ಮಾಡ್ಬೇಕು ಇವಾಗ? ಏನ್ ಮಾಡ್ಬೇಕು ಇವಾಗ? ಹೆಂಗ್ ಫೋನ್ ಮಾಡೋದು? ಏನ್ ಮಾಡ್ಬೇಕು ಅಂದ್ರೆ ಪಾತ್ರೆ ಮತ್ತು ನೀರು ತೆಗೆದು ಡೀಪ್ ಫ್ರಿಜ್ ಅಲ್ಲಿ ಇಡಬೇಕು. ಎಲ್ಲಿಡ್ಬೇಕು? ಎಷ್ಟೊತ್ತು? ಪದ್ಮಕ್ಕವ್ರಿಗೆ ಅನುಭವ ಇದೆ, ಪದ್ಮಕ್ಕವ್ರ ಭಾಗಿಸ್ಲಿ ಕೇಳಬೇಕು. ಕೇಳಿ ಫ್ರಿಜ್ ಅಲ್ಲಿ ಎಷ್ಟೊತ್ತು ಇಡಬೇಕು? ನಾನು ಈ ಪ್ರಶ್ನೆಗೆ ಉತ್ತರ ಕೊಡಿ. ಯಾಕಂದ್ರೆ ಪಾತ್ರೆ ಮತ್ತು ನೀರನ್ನ ಫ್ರಿಜ್ ಅಲ್ಲಿ ಎಷ್ಟೊತ್ತು ಇಡಬೇಕು? ಐಸ್ ಹಾಕ್ಬೇಕು ಅಂದ್ರೆ 2 ಗಂಟೆ 5 hours ಬೇಕು ತಾನೆ? 5 hours ಅಲ್ಲಿ ಮತ್ತೆ ಡೋರ್ ಓಪನ್ ಮಾಡೋದು ಕ್ಲೋಸ್ ಮಾಡೋದು, ಓಪನ್ ಮಾಡೋದು ಕ್ಲೋಸ್ ಮಾಡೋದು, ಕರೆಂಟ್ ಹೋಗೋದು ಬರೋದು, ಆಗ ಐಸ್ ಆಗುತ್ತಾ? ಆಗಲ್ಲ. ಐಸ್ ಆದ್ಮೇಲೆ ಪಾತ್ರೆ ಹಿಂಗೆ ಉಲ್ಟಾ ಮಾಡಿ ನೀರು ಬಿಡುತ್ತಾ? ಬಿಡೋದು ತಾನೆ, ಗಟ್ಟಿ ಆಗಿರ್ತದೆ. ಹ್ಯಾಮರ್ ಹಿಡ್ಕೊಂಡು ಹೊಡೆದ್ರು ಕೂಡ ಏನಾಗೋದಿಲ್ಲ, ಬಿಡೋದಿಲ್ಲ, ಅಷ್ಟು ಗಟ್ಟಿ ಆಗಿರ್ತಾನೆ. ಐಸ್ ಆದ್ಮೇಲೆ ಅದನ್ನ ನೀರು ಬರ್ತಾ ಇರ್ತದೆ, ಬರ್ತಿರ್ತಾನೆ. ಆ ವೇಪರ್ಸ್ 3 ಲೋಕಕ್ಕೆ ಹೋಗ್ಬೇಕು ಅಂತ ಐಸ್ ಎಷ್ಟು ಗಟ್ಟಿ ಆಗ್ಬೇಕು, ಎಷ್ಟೊತ್ತು ಬೇಕು ಯೋಚನೆ. ಆ ವೇಪರ್ಸ್ ಏನಿದೆ ಅಲ್ಲಿ ಹೊಗೆ ಬರ್ತಿದೆಯಾ, ತಂಪು ಗಾಳಿ ಬರ್ತಿದೆ, ಅದು ಎಲ್ಲಿವರೆಗೆ ಉಂಟಾಗಬೇಕು? ಪದ್ಮಕ್ಕ, ನಿಮ್ಮ ಮನಸ್ಸು ಬುದ್ಧಿಗಲ್ಲ, ನಿಮ್ಮ ಶರೀರಕ್ಕಲ್ಲ, ನಿಮ್ಮ ರೂಮಿಗಲ್ಲ, ಎಲ್ಲಿ ಬರಬೇಕು? ಹಂಗೆ ನಮ್ಗೆ ಸ್ಥಿತಿ ಇದ್ರೆ ಇಷ್ಟೊತ್ತಿಗೆ ನಮಗೆ ಒಳಗಡೆ ಬರಲಿಕ್ಕೆ ಜಾಗ ನಿಂತಿಲ್ಲ. MS ಪಾಯಿಂಟ್ ಫುಲ್ಲು ಹಾಲ್ ಏನಾಗಿರ್ತದೆ ಇಷ್ಟೊತ್ತಿಗೆ. ಯಾಕೆ ಪದ್ಮಕ್ಕರು ಪದ್ಮಾವತ ಒಳ್ಳೆ ಜನ ಏನ್ ಮಾಡ್ತಿದ್ರು? ಆವಾಗ ನಾನು ಕೂತ್ಕೊಳ್ತಾನೆ ಇರ್ಲಿಲ್ಲ. ನಾನು ಪದ್ಮಕ್ಕರು ದರ್ಶನ ಕೊಡಬೇಕು ಏನ್ ಮಾಡ್ಬಿಡ್ತಿದ್ದೆ, ಅಲ್ಲಿಗೆ ಬಂದ್ಬಿಡ್ತಿದ್ದೆ. ಸರಿನಾ? ಅದಕ್ಕೆ ಅಷ್ಟು ಆವಿಯಾವ ಹಾಗೂ 3 ಲೋಕಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿ ನಿಮ್ಮ ಮನಸ್ಸು ಎಷ್ಟು ನಿರಂತರವಾಗಿ ಭಾವನೆಗೆ ಹೋಗ್ಬೇಕು. ಅದು ಆಮೇಲೆ ಅಲ್ಲಿ ಹೋಗೋದು ಬೇರೆ. ನಮ್ಮ ಶರೀರ, ನಮ್ಮ ಮನಸ್ಸು ನಿಸ್ಸಂಕಲ್ಪ ಸ್ಥಿತಿ. ಫಸ್ಟ್ ಆತ್ಮದ ಪಕ್ಕದಲ್ಲಿರುವಂಥ ಮನಸ್ಸೇನಾಗಬೇಕು? ಅದು ಮೊದಲ ಐಸ್ ಆಗಬೇಕು. ಸಂಕಲ್ಪರಹಿತ, ಯೋಚನಾರಹಿತ, ಚಿಂತನಾರಹಿತ. ಎಲ್ಲರಿಗಿಂತ ಮುಖ್ಯವಾಗಿ ಆ ಮನಸ್ಸಿನ ಮೇಲೆ ಅಕ್ಕಪಕ್ಕದವರು ವಿಶೇಷವಾಗಿ ಕೇಶವನ್ನು ಬೈದ್ರೂ ಕೂಡ ಏನು ಆಗಬಾರದು. ಅಂದರೆ ಸ್ವಲ್ಪ ಮಟ್ಟಿಗೆ ಏನಾಗಿದೆ, ಕೆಲಸ ಆಗ್ತಿದೆ ಅಂತ. ಹಾಗಿದ್ರೆ ಬಟ್ಟೆಯಲ್ಲಿ ನಮ್ಮ ಸ್ಥಿತಿ ಆ ರೀತಿ ಆಗಿದೆಯಾ? ಆಗಿದೆಯಾ? ಅಷ್ಟು ಪವರ್ಫುಲ್ ಇದೆಯಾ? ಏಕ್ ಬಾತ್ ದೂಸರಾ ನ ಕೋಯಿ. ಪಾತ್ರೆ ಮತ್ತು ನೀರು ಫ್ರಿಜ್ ಒಳಗಡೆ ಇಟ್ಟಾಗ ಅದು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇರ್ತದೆ? ಹೌದು ತಾನೆ? ಕರೆಂಟ್ ಮತ್ತು ಫ್ರಿಜ್, ಹೌದಾ? ಅದು ಬಿಟ್ಟು ಬೇರೆ ಯಾರ ಜೊತೆ ಕನೆಕ್ಷನ್ ಇಲ್ಲ. ಅದು ಒಂದರ ಜೊತೆಗೆ 5 ಗಂಟೆ ನಿರಂತರವಾಗಿ ಇದ್ದಾಗ ಅದೇನಾಗ್ತದೆ? ಐಸಾಗಿ ಫಾರ್ಮ್ ಆಗ್ತದೆ. बर्तन और जो पानी है 5 आवर्स तक निरंतर किसके साथ कनेक्शन में रहना चाहिए? फ्रिज और इलेक्ट्रिसिटी के साथ. तभी उसका असर वो पानी के ऊपर आ जाएगा. 100% ಗ್ಯಾರಂಟಿ ಇಂದ ಹೇಳಿ, 5 ಗಂಟೆ ಬಿಡಿ, 5 ನಿಮಿಷ ಎಷ್ಟೋ ನಮ್ಮ ಮನಸ್ಸು ಭಾವನೆ ಇದೆಯಾ? ನಿರಂತರವಾಗಿ ಸಂಕಲ್ಪನೆ ಮಾಡಬಾರ್ದು, ಸಂಪೂರ್ಣವಾಗಿ ಇರಬೇಕು. 5 ನಿಮಿಷ ಇರುತ್ತಾ? ನನ್ನಂತೂ ಇಲ್ಲ.
ನಂದು ರಿಸಲ್ಟ್ ನಾನು ಹೇಳ್ತೀನಿ. ನಮ್ಮದು ಸೆಕೆಂಡ್ಗಳಲ್ಲೇ ಐತೆ, ಹೋಗೋದು ಬರೋದು. ओके, जब तक वो नहीं होता है तब तक आप दिल से प्यार नहीं कर सकते हो. ಎಲ್ಲಿವರೆಗೆ ಆತಿ ಯೋಗ ಸ್ಥಿತಿ ಇರೋದಿಲ್ವೋ ಅವ್ರ ಹೃದಯದಿಂದ ತಂದೆಯನ್ನು ಪ್ರೀತಿ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಐಸ್ ಆದಮೇಲೆ ಆ ಐಸನ್ನು ಏನು ಮಾಡಿ ಮಜ್ಜಿಗೆಯಲ್ಲಿ ಹಾಕಿ ಏನು ಮಾಡಬೇಕು, ಮಜ್ಜಿಗೆಯಲ್ಲಿ ಹಾಕಿ. ಮಜ್ಜಿಗೆ ಹಾಕಿದ್ರೆ ಏನಾಗ್ತದೆ, ಯಾವುದು ತಂಪಾಗ್ತದೆ, ಬೆಣ್ಣೆ ಬರುತ್ತೆ. ಇಲ್ಲೇ ಹೊಸ ಫಾರ್ಮುಲಾ ನಪ್ಪ. ಐಸ್ ಆಗಿದ ತಕ್ಷಣ ಬೆಣ್ಣೆ ಬರುತ್ತೆ. ಬೆಣ್ಣೆ ಬರಬೇಕು ಕಡಿಬೇಕು, ಸುಮ್ಮನೆ ಐಸ್ ಆಗಿದ್ರೆ ಬೆಣ್ಣೆ ಬರೋದಿಲ್ಲ. ಐಸ್ ಆಗಿದ್ರೆ ಏನಾಗ್ತದೆ, ಮಜ್ಜಿಗೆ ತಂಪಾಗುತ್ತೆ, ಮಜ್ಜಿಗೆ ತಂಪಾಗ್ತದೆ, ಪಾತ್ರೆ ತಂಪಾಗ್ತದೆ, ಕುಡಿದವರು ತಂಪಾಗ್ತಾರೆ. ನೋಡಿ, ಐಸ್ ಮಜ್ಜಿಗೆ ಜೊತೆ ಮಿಕ್ಸ್ ಆಗಲ್ಲ, ಗೊತ್ತಾ ನಿಮಗೆ? ಐಸ್ ಮಜ್ಜಿಗೆ ಜೊತೆ ಮಿಕ್ಸ್ ಆಗುತ್ತಾ? ಸ್ವಲ್ಪ ಹೊತ್ತು ಇಟ್ಬಿಟ್ಟು ಐಸ್ ಹೊರಗಡೆ ತೆಗೀರಿ, ಮತ್ತೆ ವಾಪಸ್ ಐಸ್ ಹೇಗಿರ್ತದೆ, ಗಟ್ಟಿ. ಹಾಗೆ ನಮ್ಮ ಜೀವನದ ಆದ್ಮೇಲೆ ಪವರ್ಫುಲ್ ಯೋಗ ಮಾಡಿ ನಾವು ವಾಸ್ತವಿಕ ಪ್ರಪಂಚಕ್ಕೆ ಬಂದಾಗ ಶಾಂತಿಯ ಪ್ರಕಂಪನಗಳು ವಿಶ್ವಗಳ ಎಲ್ಲ ಹರಡಬೇಕು. ನಾವೇಗಿರ್ಬೇಕು, ನಾವಿಲ್ಲಿ ಮಾಡ್ಬಿಡ್ತೀವಿ, ವಾಪಸ್ ಮಜ್ಜಿಗೆ ತಂಪಾಗ್ತಾ ಆಗ್ತಾ ಆಗ್ತಾ ಇಲ್ಲಿ ಪವರ್ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಇರ್ತದೆ. ಅದಷ್ಟು ಪವರ್ಫುಲ್ ಯೋಗ ನಮ್ದಿದೆಯಾ? ದಯವಿಟ್ಟು ಆದ್ಮೇಲೆ ನಾಟಕೀಯವಾಗಿ ತೋರಿಕೆಗೋಸ್ಕರ ಸರ್ವಶಕ್ತಿವಾನ್ ವಿಶ್ವ ಕಲ್ಯಾಣಕಾರಿ ಪರಮಾಪದಂ ಅಂತ ಬಿಟ್ಟು ತಿಳ್ಕೊಳ್ಬೇಡಿ, ಸರ್ಟಿಫಿಕೇಟ್ ಕೊಟ್ಕೊಳ್ಬೇಡಿ. ಅಷ್ಟು ನಾವು ಯೋಗ್ಯರಾಗಿದ್ದರೆ ಇಷ್ಟು ನಿಧಾನವಾಗಿ ಈಶ್ವರ ಸೇವೆ ಆಗ್ತಾ ಇರಲಿಲ್ಲ. ಅಷ್ಟು ಸ್ಪೀಡಲ್ಲಿ ಏನಾಗಬೇಕಿತ್ತು, ಹೋಗ್ಬೇಕಿತ್ತು. ಓಕೆನಾ? ಅದಕ್ಕಾಗಿ ಮಾಡಲಿಕ್ಕೆ ಅವಕಾಶ ಇದೆ, ವಿಧಿ ಇದೆ, ಸಾಧನೆ ಮಾಡಬಹುದು. ಆದರೆ ವಾಸ್ತವಿಕತೆಯಿಂದ ನಾವೇನು ಮಾಡ್ಕೊಳ್ಬೇಕಾಗ್ತದೆ, ಒಪ್ಪಿಕೊಳ್ಬೇಕಾಗ್ತದೆ. ठीक है? तो ऐसे हम भट्टी में पावरफुल बनेंगे, ऐसा पावरफुल योग करेंगे, सब कुछ समस्या का समाधान उसी में ही है. अपने को आत्मा समझ. किस आत्मा? न मनुष्य आत्मा, न पुण्यात्मा, न देवता आत्मा, न ब्राह्मण आत्मा, न पाप आत्मा, ओनली प्योर आत्मा. ರಾಜಯೋಗದಲ್ಲಿ ನಾವೇನಾಗಿರಬಾರ್ದು, ದೇವತಾ ಆತ್ಮನೂ ಅಲ್ಲ, ಬ್ರಾಹ್ಮಣ ಆತ್ಮನೂ ಅಲ್ಲ, ಪೂಜ್ಯನೂ ಅಲ್ಲ, ಪತಿತನೂ ಅಲ್ಲ. ನಾನು ಯಾರು? ಹೂ ಎಮ್ ಐ ಉಸ್ ಸಮಯ? ನಾನು ಯಾರು? ರಾಜಯೋಗ ಹೂ ಎಮ್ ಐ? ಭಗವಂತನ ಶಕ್ತಿ ಆಸ್ ಇಟ್ ಈಸ್ ಏನಾಗ್ತಾ ಇದೆ, ಭಗವಂತನ ಶಕ್ತಿ ನನ್ನ ಮನಸ್ಸು ಎಲ್ಲೂ ಇಟ್ಟಿಲ್ಲ. ಭಗವಂತನ ಶಕ್ತಿ ಆಸ್ ಇಟ್ ಈಸ್ ಆತ್ಮನ ಮೂಲಕ ಏನಾಗ್ತಾ ಇದೆ, ಫ್ಲೋ ಆಗ್ತದೆ. ಅಷ್ಟೇ, ಚಾಪ್ಟರ್ ಕ್ಲೋಸ್. ವಿಕರ್ಮ ವಿನಾಶ ಮಾಡೋದು ನನ್ನಪ್ಪ, ವಿಶ್ವ ಕಲ್ಯಾಣ ಮಾಡೋದು ನನ್ನಪ್ಪ, ಪರಮಾತ್ಮ ಭಾಗ್ಯ ಮಾಡೋದು ನನ್ನಪ್ಪ. ನಾನು ಯಾರು? ಪ್ಯೂರ್ एनर्जी. अष्टे. ओके, बाबा कहते हैं सहज राज योग. इसलिए बाबा इसको क्या कहते हैं, सहज राज योग. ठीक है, अभी हम उसका प्रैक्टिस करेंगे. ये नावे ಮಾಡೋಣ, प्रैक्टिस ಮಾಡೋಣ, ಅನುಭವ ಮಾಡೋಣ. अच्छा, ಓಂ ಶಾಂತಿ.